जैसे मैं बोल रहा था कि ये 6 स्तोत्र जो है इजरायली लोग पासओवर त्योहार में गाते थे. ನಾನು ಹೇಳಿರುವ ಹಾಗೆ 6 ಕೀರ್ತನೆಗಳು ಇಸ್ರಾಯೇಲ್ ಜನರು ಪಸ್ಕ ಹಬ್ಬಕ್ಕೆ ಇದನ್ನ ಹಾಡ್ತಾ ಇದ್ರು. ओके, इसमें बहुत मीनिंग है. ಇದರಲ್ಲಿ ಅನೇಕ ಒಂದು ಅರ್ಥಗಳಿದಾವೆ. So उन लोगों को पासओवर ये त्योहार बहुत बड़ा है. ಇವರಿಗೆ ಪಸ್ಕ ಹಬ್ಬ ಅದು ಒಂದು ದೊಡ್ಡ ಹಬ್ಬವಾಗಿರ್ತದೆ. और जैसे मैं एक बार बोल रहा था, हमारा भी एक पासओवर है. ಒಂದು ಸಮಯಕ್ಕೆ ನಮಗೂ ಕೂಡ ಇದು ಒಂದು ಪಸ್ಕ ಹಬ್ಬವಾಗಿತ್ತು. वो दिन जहाँ हम यीशु मसीह को पाए. ಆ ದಿನ ಎಲ್ಲಿ ನಾವು ಯೇಸು ಸ್ವಾಮಿಯನ್ನು ಕಂಡುಕೊಂಡಿದ್ದೆವು. वो दिन जहाँ हम अंधकार से रोशनी में आ गए. ಅಂತ ದಿನ ಯಾವ ದಿನ ನಾವು ಅಂಧಕಾರದಿಂದ ಒಂದು ಬೆಳಕಿಗೆ ಬಂದ್ವಿ. शैतान के परिवार से परमेश्वर के परिवार में. ಸೈತಾನನ ಕುಟುಂಬದಿಂದ ಕರ್ತನ ಕುಟುಂಬಕ್ಕೆ ಬಂದ್ವಿ. अंधकार से रोशनी में, मरण से जीवन में. ಅಂಧಕಾರದಿಂದ ಒಂದು ಬೆಳಕಿಗೆ ಮತ್ತೆ ಮರಣದಿಂದ ಜೀವಕ್ಕೆ. वो हमारा पासओवर है. ಅದೇ ನಮ್ಮ ಪಸ್ಕ ಹಬ್ಬ. हालेलुया, 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 हालेलुया. ये दूसरा गाना जो है, ये भी गाना भी खाने के स्टार्टिंग में गाते थे. ಈ ಎರಡನೇ ಒಂದು ರಾಗ ಇದನ್ನು ಕೂಡ ಊಟ ಮಾಡುವುದಕ್ಕಿಂತ ಮುಂಚೆ ಹಾಡುವ ರಾಗವಾಗಿತ್ತು. होल इसमें क्या है, वो लोग वो दिन याद कर रहे हैं जब इनके पितरों को परमेश्वर छुड़ा के लेके आया. ಇದರಲ್ಲಿ ಹೇಳುವ ಅರ್ಥ ಇದಾಗಿದೆ, ಇವರ ಪಿತೃಗಳನ್ನು ಬಿಡುಗಡೆ ಮಾಡಿ ತನ್ನಂತ ದಿನವನ್ನು ನೆನಪು ಮಾಡಿಕೊಳ್ತಾ ಇದ್ದಾರೆ. और स्तुति कर रहे हैं. ಮತ್ತೆ ಸ್ತುತಿಸ್ತಾ ಇದ್ದಾರೆ. हालेलुया, हालेलुया. ये स्तोत्र में 8 वचन है. ಈ ಕೀರ್ತನೆಯಲ್ಲಿ ಒಂದು 8 ವಚನಗಳಿದ್ದಾವೆ. ओके, और ये पहला और दूसरा वचन में ಮೊದಲನೇ ಮತ್ತೆ ಎರಡನೇ ವಚನದಲ್ಲಿ उसको एक्सोडस ऑफ इजराइल, इजरायली लोकांचा निर्गम बोल के लिख लो मराठी में. ಇಸ್ರಾಯೇಲರ ನಿರ್ಗಮ ಎಂಬುದಾಗಿ ಮರಾಠಿಯಲ್ಲಿ ಬರೆದುಕೊಳ್ಳೋಣ. पहला और दूसरा वचन. ಮೊದಲು ಮತ್ತೆ ಎರಡನೇ ವಚನ. ಇನ್ ಕನ್ನಡ ಇಸ್ರಾಯೇಲರ ವಿಮೋಚನೆ. ನಿರ್ಗಮ ಅಂದ್ರೆ ಹೊರಗೆ ಬರೋದು. ಓಕೆ, ಸೊ इजरायली लोगों का छुटकारा. ಇಸ್ರಾಯೇಲ್ ಜನರ ಒಂದು ಬಿಡುಗಡೆ. ओके, पहला दूसरा वचन हम ध्यान करेंगे. ಮೊದಲನೇ ಎರಡನೇ ವಚನ ನಾವು ಧ್ಯಾನ ಮಾಡೋಣ. इधर क्या लिखा गया है? ಇಲ್ಲಿ ಏನು जब ಬರೆಯಲ್ಪಟ್ಟಿದೆ? इजरायली लोग मिस्र देश से बाहर आ गए, ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ಹೊರಗಡೆ ಬರುವಾಗ, परकीय भाषा बोलने वाले लोगों से बाहर आ गए, ಬೇರೆ ಭಾಷೆ ಮಾತನಾಡುವ ಜನರಿಂದ ಅವರು ಹೊರಗಡೆ ಬಂದ್ರು. बाहर आके क्या हो गए? ಬಂದು ಹೊರಗಡೆ ಬಂದು ಅವ್ರು ಏನ್ ಮಾಡ್ತಾ ಇದ್ದಾರೆ? ओके, ಏನ್ ಆಗ್ತಾ ಇದ್ದಾರೆ? वो लोग परमेश्वर का वासस्थान हो रहे हैं. ಅವರು ಕರ್ತನ ಒಂದು ವಾಸಸ್ಥಾನ ಆಗ್ತಾ ಇದ್ದಾರೆ. परमेश्वर का सेंचुरी परमेश्वर का मंदिर बन रहे हैं वो लोग. ಕರ್ತನ ಒಂದು ಆಲಯ ಆಗ್ತಾ ಇದ್ದಾರೆ. ओके, वो लोग परमेश्वर का राज्य बन रहे हैं. ಅವರು ಕರ್ತನ ಒಂದು ರಾಜ್ಯವಾಗ್ತಾ ಇದ್ದಾರೆ. परमेश्वर का राष्ट्र बन रहे हैं. ಕರ್ತನ ಒಂದು ಜನಾಂಗ ಆಗ್ತಾ ಇದ್ದಾರೆ. ओके, परमेश्वर का राष्ट्र का मतलब मालूम है, ಕರ್ತನ ಜನಾಂಗ ಅದರ ಅರ್ಥ ನಮಗೆ ಗೊತ್ತಿದೆ. लेकिन परमेश्वर का वासस्थान कैसा हो सकता? ಆದ್ರೆ ಕರ್ತನ ಒಂದು ವಾಸಸ್ಥಾನ ಯಾವ ರೀತಿ ಆಗಿರಬಹುದು? ओके, जब ये लोग बाहर आ गए, ಇವರು ಹೊರಗಡೆ ಬಂದಾಗ, ओके, फर्स्ट जो वो लोग सिनाई पहाड़ के पास गए. ಮೊದಲು ಇವರು ಸೀನಾಯಿ ಬೆಟ್ಟಕ್ಕೆ ಹೋದ್ರು, ಹತ್ತಿರಕ್ಕೆ ಹೋದ್ರು. 3 महीने के बाद सिनाई में पहुंच गए. 3 ತಿಂಗಳ ಆದ್ಮೇಲೆ ಸೀನಾಯಿ ಬೆಟ್ಟದ ಕಡೆಗೆ ಹೋದ್ರು. और निर्गम 20वां अध्याय परमेश्वर की उपस्थिति उतर आ गई. ವಿಮೋಚನಾ ಕಾಂಡ 20ನೇ ಅಧ್ಯಾಯ ಒಂದು ಕರ್ತನ ಪ್ರಸನ್ನತೆ ಅವರ ಮೇಲೆ ಬಂತು. ಇಳಿದು ಬಂತು ಆ ಬೆಟ್ಟದ ಮೇಲೆ. ಆ ಬೆಟ್ಟದ ಮೇಲೆ ಇಳಿದು ಬಂತು. ये लोग परमेश्वर के साथ बात करने लग गए. ಇವರು ಕರ್ತನೊಟ್ಟಿಗೆ ಮಾತನಾಡಲಿಕ್ಕೆ ಪ್ರಾರಂಭಿಸಿದರು. परमेश्वर इनके साथ बात करने लग गया. ಕರ್ತನು ಇವರೊಟ್ಟಿಗೆ ಮಾತನಾಡಲಿಕ್ಕೆ ಪ್ರಾರಂಭಿಸಿದನು. जो अभिवचन या फिर धर्मशास्त्र, कमांडमेंट्स, आज्ञा जो है ना, किसी और को देश को नहीं दिया गया था, वो इजराइल राष्ट्र को परमेश्वर ने ಯಾವ दिया. ಆಜ್ಞೆಗಳು ಇಸ್ರಾಯೇಲ್ ರಾಷ್ಟ್ರಕ್ಕೆ ಕೊಟ್ಟಿತ್ತೋ ಆ ಆಜ್ಞೆ ಬೇರೆ ಯಾವ ರಾಷ್ಟ್ರಕ್ಕೆ ಕೊಡ್ಲಿಲ್ಲ. परमेश्वर कभी भी कोई राष्ट्र को आके इस तरह बात नहीं किया है. ಕರ್ತನು ಯಾವಾಗ್ಲೂ ಯಾವ ರಾಷ್ಟ್ರಕ್ಕೂ ಬಂದು ಈ ರೀತಿಯಾಗಿ ಮಾತನಾಡಿರುವ ಹಾಗೆ ಮಾತಾಡಿರಲಿಲ್ಲ. परमेश्वर किसी के साथ इस तरह संपर्क नहीं रखा है. ಕಾರಣ ಕರ್ತನು ಯಾರೊಟ್ಟಿಗೂ ಕೂಡ ಇಂಥ ಒಂದು ಸಂಪರ್ಕವನ್ನು ಇಟ್ಟುಕೊಂಡಿರಲಿಲ್ಲ. लेकिन ये एक स्पेशल राष्ट्र है और इनके लिए परमेश्वर उतर आ रहा है. ಇದು ಒಂದು ವಿಶೇಷವಾದ ರಾಷ್ಟ್ರವಾಗಿರುವ ಕಾರಣ ಇವರಿಗಾಗಿ ಕರ್ತನು ಸ್ವತಃ ಇಳಿದು ಬರ್ತಾ ಇದ್ದಾನೆ. और परमेश्वर उतर आके इनके साथ रह रहा है. ಮತ್ತೆ ಆತನು ಇಳಿದು ಬಂದು ಇವರೊಟ್ಟಿಗೆ ವಾಸಿಸ್ತಾ ಇದ್ದಾನೆ. कितना विचित्र है ना ये. ಇದು ಎಷ್ಟು ಒಂದು ವಿಚಿತ್ರವಾಗಿದೆ ಅಲ್ಲ? हालेलुया, हालेलुया, हालेलुया. हालेलुया. और किसी देश को ये नहीं किया ಮತ್ತೆ है, ಬೇರೆ ಯಾವ ದೇಶಕ್ಕೆ ಹೀಗೆ ಮಾಡಲಿಲ್ಲ. लेकिन सिर्फ इजराइल देश को किया है. ಇಸ್ರಾಯೇಲ್ ದೇಶಕ್ಕೆ ಮಾತ್ರ ಮಾಡಿದೆ. और इसके लिए उधर लिखा गया है ಅದಕ್ಕಾಗಿ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, कि इजराइल
परमेश्वर का वास स्थान बन गया। ಇಸ್ರಾಯೇಲ್ ಒಂದು ಕರ್ತನ ಒಂದು ವಾಸಸ್ಥಳವಾಯಿತು. ओके, कौन कहाँ है परमेश्वर? ಕರ್ತನು ಎಲ್ಲಿದ್ದಾನೆ? इजरायली लोगों के साथ है। ಇಸ್ರಾಯೇಲ್ ಜನರೊಟ್ಟಿಗಿದ್ದಾನೆ. कहाँ है परमेश्वर? ಕರ್ತನು ಎಲ್ಲಿದ್ದಾನೆ? वो इजराइल समूह के साथ है। ಇಸ್ರಾಯೇಲ್ ಸಮೂಹದೊಟ್ಟಿಗಿದ್ದಾನೆ. ओके, परमेश्वर का कार्य कहाँ देखे हैं? ಕರ್ತನ ಕಾರ್ಯವನ್ನು ಎಲ್ಲಿ ನೋಡಿದ್ದೀರಾ? वो इजराइल लोग है ना, उनके घर में देखे हैं। ಇಸ್ರಾಯೇಲ್ ಜನರಿದ್ದಾರಲ್ಲ, ಅವರ ಮನೆತನದಲ್ಲಿ ನೋಡಿದ್ದೇವೆ. परमेश्वर किसके पक्ष में लड़ता है? ಕರ್ತನು ಯಾರ ಪಕ್ಷದಲ್ಲಿ ಯುದ್ಧ ಮಾಡ್ತಾನೆ? वो इजरायली लोग है ना, उनके पक्ष से लड़ता ಆ है। ಇಸ್ರಾಯೇಲಿ ಜನರಾಗಿದ್ದಾರಲ್ಲ, ಅವರ ಪಕ್ಷದಲ್ಲಿ ಯುದ್ಧ ಮಾಡ್ತಾನೆ. परमेश्वर किसके लिए कार्य करता है? ಕರ್ತನು ಯಾರಿಗಾಗಿ ಕಾರ್ಯ ಮಾಡ್ತಾನೆ? वो इजरायली लोग है ना, उनके लिए। ಆ ಇಸ್ರಾಯೇಲ್ ಜನರಿದ್ದಾರಲ್ಲ, ಅವರಿಗಾಗಿ. उन दिनों में ऐसा बोला जाता था, ಆ ದಿನಗಳಲ್ಲಿ ಹೀಗೆ ಹೇಳಲಾಗ್ತಿತ್ತು, इजरायली लोग बहुत डेंजर लोग हैं। ಇಸ್ರಾಯೇಲ್ ಜನರು ಬಹಳ ಭಯಂಕರ जब वो लोग यरीको के शहर की तरफ आ गए, ಯಾವಾಗ ಅವರು ಯೆರಿಕೋ ಪಟ್ಟಣದ ಕಡೆಗೆ ಬಂದ್ರು, वो लोग कांपने लग गए, ಅವರು ನಡುಗಲಿಕ್ಕೆ ಪ್ರಾರಂಭಿಸಿದ್ರು. क्योंकि हमको मालूम है ये लोगों ने क्या क्या किया है, ಏಕೆಂದ್ರೆ ನಮಗೆ ಗೊತ್ತು ಈ ಜನರು ಏನೆಲ್ಲ और ಮಾಡಿದ್ದಾರೆ, इनके लिए परमेश्वर ने क्या क्या किया है। ಇವರಿಗಾಗಿ ಕರ್ತನು ಏನೇನು ಮಾಡಿದ್ದಾನೆ. सो इजरायली लोगों के बीच में अभी परमेश्वर की उपस्थिति है। ಇಸ್ರಾಯೇಲ್ ಜನರ ಮಧ್ಯದಲ್ಲಿ ಈಗ ಕರ್ತನ ಒಂದು ಪ್ರಸನ್ನತೆ ಇದೆ. समझ लो, हम इजरायली लोग हैं, ತಿಳ್ಕೊಳ್ಳಿ, ನಾವೆಲ್ಲರೂ ಇಸ್ರಾಯೇಲ್ हमारे बीच ಜನರಾಗಿದ್ದೇವೆ. में परमेश्वर की उपस्थिति है। ನಮ್ಮ ಮಧ್ಯದಲ್ಲಿ ಕರ್ತನ ಪ್ರಸನ್ನತೆ ಇದೆ. 12 गोत्र के लोग राउंड इधर रहते हैं, 12 ಗೋತ್ರದ ಜನರು ಸುತ್ತಲೂ ಇಲ್ಲಿದ್ದೇವೆ, और बीच में निवास मंडप है, ಮತ್ತೆ ಮಧ್ಯದಲ್ಲಿ ಒಂದು ಮಂಜುಷವಿದೆ. और जो उपस्थिति उस निवास मंडप में है वो कहीं भी नहीं है, ಮತ್ತೆ ಯಾವ ಪ್ರಸನ್ನತೆ ಆ ಮಂಜುಷದಲ್ಲಿ ಇದೆಯೋ ಅದು ಬೇರೆ ಯಾವ ಕಡೆಯಲ್ಲಿಯೂ ಇಲ್ಲ. क्योंकि वो जीवंत सच्चे परमेश्वर की उपस्थिति है, ಏಕೆಂದ್ರೆ ಜೀವಂತನಾಗಿರುವ ನಿಜವಾದ ದೇವರ ಒಂದು ಪ್ರಸನ್ನತೆ ಅದಾಗಿದೆ. और उस उपस्थिति के सामने कोई भी टिकता नहीं ಮತ್ತೆ है। ಆ ಒಂದು ಪ್ರಸನ್ನತೆಯಲ್ಲಿ ಯಾರು ನಿಂತುಕೊಳ್ಳಲಿಕ್ಕೆ ಆಗೋದಿಲ್ಲ. उतना स्पेशल है ये ಅಷ್ಟು लोग। ವಿಶೇಷವಾದ ಜನರು ಇವರಾಗಿದ್ದಾರೆ. ये समूह एक परमेश्वर का आलय बन गया। ಈ ಒಂದು ಸಮೂಹವೇ ಅದು ಕರ್ತನ ಒಂದು ಆಲಯವಾಗಿ ಮಾರ್ಪಟ್ಟಿತು. हालेलुया। हालेलुया। थोड़े वचन पढ़ेंगे। ಈ ವಚನಗಳನ್ನು ಓದಿಕೊಳ್ಳೋಣ. अनुवाद की किताब में 7वां अध्याय 6वां वचन पढ़िए। आप इन पूरे राष्ट्रों में से, पूरे देश में, पूरे दुनिया में से आप एक स्पेशल राष्ट्र है। ಎಲ್ಲ ರಾಷ್ಟ್ರಗಳಿಗಿಂತಲೂ ಎಲ್ಲ ಜನರಿಗಿಂತಲೂ ನಿಮ್ಮ ರಾಷ್ಟ್ರ ಒಂದು ವಿಶೇಷವಾದ क्योंकि ರಾಷ್ಟ್ರವಾಗಿದೆ. परमेश्वर ने इन लोगों से मैं आपको सेपरेट किया है। ಏಕೆಂದರೆ ಕರ್ತನು ಈ ಜನಗಳ ಮಧ್ಯದಲ್ಲಿ ನಿಮ್ಮನ್ನು ಮಾತ್ರ ಪ್ರತ್ಯೇಕಪಡಿಸಿದ್ದಾನೆ. आपको पवित्र राष्ट्र के जैसा अपना बनाया है। ನಿಮ್ಮನ್ನು ಒಂದು ಪವಿತ್ರ ರಾಷ್ಟ್ರದ ಹಾಗೆ ತನ್ನ ಹಾಗೆ ಮಾಡಿದ್ದಾನೆ. निर्गम 19वां अध्याय 5वां और 6वां वचन पढ़ेंगे तो विमोचन ವಿಮೋಚನ ಕಾಂಡ 19ನೇ ಅಧ್ಯಾಯ 5 ಮತ್ತು 6ನೇ ವಚನ ಓದುವುದಾದ್ರೆ, God is saying there, ಅಲ್ಲಿ ಕರ್ತನು ಹೀಗೆ if you ಹೇಳ್ತಾ obey ಇದ್ದಾನೆ, my command, ನೀವು ನನ್ನ ಆಜ್ಞೆಯನ್ನು ಅನುಸರಿಸುವುದಾದ್ರೆ, if you walk according to my will, ನನ್ನ ಚಿತ್ತಕ್ಕನುಸಾರವಾಗಿ ನೀವು ನಡೆಯುವುದಾದ್ರೆ, आप मेरे स्वास्थ्य treasured possession होंगे। ನನ್ನ ಸ್ವಾಸ್ಥ್ಯವನ್ನು ನೀವು ಹೊಂದಿಕೊಳ್ತೀರಾ. आप मेरे you will be my possession, property। ನೀವು ನನ್ನ ಸೊತ್ತಾಗ್ತೀರಾ. आप मेरे रहेंगे। ನೀವು ನನ್ನವರಾಗ್ತೀರಾ. निर्गम 6वां अध्याय 7वां वचन। ವಿಮೋಚನ ಕಾಂಡ 6ನೇ ಅಧ್ಯಾಯ 7ನೇ ವಚನ. ओके, परमेश्वर उधर कह रहा ಅಲ್ಲಿ है, ಕರ್ತನು ಹೀಗೆ ಹೇಳ್ತಾ ಇದ್ದಾನೆ, मैंने सारी दुनिया में से आप लोगों को चुन के अपना बनाया है। ನಾನು ಇಡೀ ಲೋಕದಲ್ಲಿ ನಿಮ್ಮನ್ನು ಆರಿಸಿಕೊಂಡು ನನ್ನವನಾಗಿ ಮಾಡಿದ್ದೇನೆ. अब लेवी का किताब 26वां अध्याय 12वां वचन पढ़िए। सब लोग ओपन कीजिए, लेवी 26:12। देव म्हणाले, ಕರ್ತನು ಹೇಳ್ತಾ ಇದ್ದಾನೆ, परमेश्वर बोल रहा है। ಕರ್ತನು ಹೇಳ್ತಾ ಇದ್ದಾನೆ, 26वें अध्याय से मैंने एक बार प्रचार किया है। 26ನೇ ಅಧ್ಯಾಯದಿಂದ ಒಂದು ಸಾರಿ ನಾನು ಪ್ರಚಾರ ಮಾಡಿದ್ದೇನೆ. ओके, बहुत सारे आशीष अगर हम परमेश्वर के मार्ग में चलेंगे तो। ಅನೇಕ ಆಶೀರ್ವಾದಗಳು ನಾವು ಕರ್ತನ ಮಾರ್ಗದಲ್ಲಿ ನಡೆಯುವುದಾದ್ರೆ ಮಾತ್ರ. ओके, उधर बहुत सारे लिस्ट है, ಅನೇಕ ಲಿಸ್ಟ್ ಅಲ್ಲಿದ್ದಾವೆ. उसमें से एक मुझे बहुत पसंद होता है, वो ये है, ಅದರಲ್ಲಿ ಒಂದು ಕಾರ್ಯ ನನಗೆ ಬಹಳ ಇಷ್ಟ ಆಗ್ತದೆ, मैं ಅದಿದಾಗಿದೆ, आपके बीच में चलूंगा। ನಿಮ್ಮ ಮಧ್ಯದಲ್ಲಿ ನಾನು ಚಲಿಸ್ತೇನೆ. मैं आपके बीच में चलूंगा। ನಿಮ್ಮ ಮಧ್ಯದಲ್ಲಿ ನಾನು ನಡೀತೇನೆ. कभी परमेश्वर चलता था? ಯಾವಾಗ ಕರ್ತನು ನಡೀತಾ ಇದ್ದನು? आदम हवा पाप करने के पहले ಆದಾಮ್ ಹವ್ವಳು ಪಾಪ ಮಾಡುವುದಕ್ಕಿಂತ ಮುಂಚೆ परमेश्वर आता था। ಕರ್ತನು ಬರ್ತಾ ಇದ್ದನು. वो लोग मिल के परमेश्वर के साथ मिल के बात करते थे। ಅವರು ಕರ್ತನೊಟ್ಟಿಗೆ ಒಟ್ಟಾಗಿ ಮಾತನಾಡ್ತಾ ಇದ್ರು. ओके, दैट वाज अ फेलोशिप। ಅಲ್ಲಿ ಒಂದು ಸಂಬಂಧ ಇತ್ತು. जैसे हम लोग प्रेज लॉर्ड पास्टर प्रेज लॉर्ड बोल के बात करते हैं ना, उस तरह परमेश्वर उनके साथ बात करता था। ಹೇಗೆ ನಾವು ಪ್ರೇಸ್ ಲಾರ್ಡ್ ಪಾಸ್ಟರ್
ಪಾಸ್ಟರ್ ಪ್ರೈಸ್ ಲಾರ್ಡ್ ಎಂಬುದಾಗಿ ಮಾತನಾಡ್ತೇವಲ್ಲ, ಹಾಗೆ ಕರ್ತನು ಆವಾಗ फ्रेंड्स के ಅವರೊಟ್ಟಿಗೆ तरह बात करते थे, ಒಂದು ಸ್ನೇಹಿತರ ಹಾಗೆ ಮಾತಾಡ್ತಾ ಇದ್ರು. पेरेंट्स और बच्चों की तरह बात करते ಒಂದು थे. ತಂದೆ ಮತ್ತು ಮಕ್ಕಳ ರೀತಿಯಲ್ಲಿ ಮಾತನಾಡ್ತಾ ಇದ್ರು. ओके, उनके बीच में बहुत सहभागिता थी. ಅವರ ಮಧ್ಯದಲ್ಲಿ ಬಹಳ ಒಂದು ಹೊಂದಾಣಿಕೆ ಇತ್ತು. पाप करने के बाद ಪಾಪ ಮಾಡಿದ ಮೇಲೆ परमेश्वर चलने का आवाज सुनने से ही आदम को डरने लग गए. ಕರ್ತನು ನಡೆಯುವ ಶಬ್ದ ಕೇಳಿನೇ ಆದಾಮನು ಹೆದರ್ತಾ ಇದ್ದನು. हालेलूया, 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 हालेलूया. ओके, अब परमेश्वर कह रहा है, ಈಗ ಕರ್ತನು ಹೇಳ್ತಾ ಇದ್ದಾನೆ, आप अगर मेरे मार्ग पे चलेंगे तो, ನೀವು ನನ್ನ ಮಾರ್ಗದಲ್ಲಿ ನಡೆಯುವುದಾದ್ರೆ, मेरी आज्ञा पालन करेंगे तो, ನನ್ನ ಆಜ್ಞೆಯನ್ನು आप ಪಾಲಿಸುವುದಾದ್ರೆ, मेरे लोग बोल के मैंने आपको चुना है, ನನ್ನ ಜನರು ಎಂಬುದಾಗಿ ನಾನು ನಿಮ್ಮನ್ನು आपको ಆರಿಸಿಕೊಂಡಿದ್ದೇನೆ, सेपरेट किया है, ನಿಮ್ಮನ್ನು ಪ್ರತ್ಯೇಕಪಡಿಸಿದ್ದೇನೆ, आपको बाहर लाया है, ನಿಮಗೆ ಹೊರಗಡೆ ನಾನು मिस्र ತಂದಿದ್ದೇನೆ, देश से आपको बाहर लाया है, ಐಗುಪ್ತ ದೇಶದಿಂದ ನಿಮಗೆ अंधकार ಹೊರಗಡೆ से बाहर ತಂದಿದ್ದೇನೆ, लाया है, ಅಂಧಕಾರದಿಂದ ನಿಮ್ಮನ್ನು गुलामगिरी से ಹೊರಗಡೆ बाहर लाया है, ಗುಲಾಮತನದಿಂದ ಹೊರಗಡೆ ತಂದಿದ್ದೇನೆ, पाप के कृत्य से बाहर लाया है. ಪಾಪದ ಕಾರ್ಯಗಳಿಂದ ನಿಮ್ಮನ್ನು ಹೊರಗಡೆ ತಂದಿದ್ದೇನೆ. अगर आप मेरे मार्ग पे चलेंगे तो ನೀವು ನನ್ನ ಮಾರ್ಗದಲ್ಲಿ मैं ನಡೆಯುವುದಾದರೆ आपके बीच में चलूंगा. ನಾನು ನಿಮ್ಮ ಮಧ್ಯದಲ್ಲಿ ನಡೀತೇನೆ. हालेलूया. ಹಾಲೆಲೂಯಾ. 2000 साल पहले 2000 ವರ್ಷಗಳ ಹಿಂದೆ वही परमेश्वर ಅದೇ ಕರ್ತನು यीशु के रूप में ಯೇಸು ಸ್ವಾಮಿಯ ರೂಪದಲ್ಲಿ वो इंसान बन के हमारे बीच में चला. ಆತನು ಮನುಷ್ಯನಾಗಿ ನಮ್ಮ ಮಧ್ಯದಲ್ಲಿ He walked ಚಲಿಸಿದನು. among us. ಆತನು ನಮ್ಮ ಮಧ್ಯದಲ್ಲಿ ಚಲಿಸಿದನು. हालेलूया. ಹಾಲೆಲೂಯಾ. So इजरायली लोगों को परमेश्वर ने किस लिए बाहर निकाला? ಇಸ್ರಾಯೇಲ್ ಜನರಿಗೆ ಕರ್ತನು ಯಾಕೆ ಹೊರಗಡೆ ತೆಗೆದನು? और एक सेपरेट राष्ट्र बनाने के लिए. ಇನ್ನೊಂದು ಬೇರೆ ರಾಷ್ಟ್ರ ಮಾಡುವುದಕ್ಕಾಗ. कभी कभी डिस्ट्रिक्ट डिवाइड होते हैं. ಕೆಲವೊಮ್ಮೆ ಡಿಸ್ಟ್ರಿಕ್ಟ್ ಇದು ಡಿವೈಡ್ ಆಗ್ಬಿಡ್ತದೆ. दो, एक राज्य रहता है, दो कर देते हैं. ಒಂದೇ ರಾಜ್ಯ ಇರ್ತದೆ, ಅದನ್ನು ಎರಡು ಮಾಡ್ತಾರೆ. और एक 20-25 साल के बाद वो 2-4 हो सकते हैं. ಇನ್ನು 25 ವರ್ಷಗಳಾದ ಮೇಲೆ ಆ 2-4 ಆಗಿ ಮಾರ್ಪಡ್ತದೆ. डिस्ट्रिक्ट डिवाइड होते हैं. ಡಿಸ್ಟ್ರಿಕ್ಟ್ ಇದು ಡಿವೈಡ್ ಆಗ್ಬಿಡ್ತದೆ. क्यों डिवाइड होते हैं? ಯಾಕೆ ಡಿವೈಡ್ ಆಗ್ತದೆ? ओके, या फिर आबादी बढ़ गई उसके लिए, ಬರಗಾಲ ಬಂದಿದೆ, जनसंख्या, ಜನಸಂಖ್ಯೆ ಹೆಚ್ಚಾಗಿದೆ ಅದಕ್ಕಾಗ, या फिर उधर वो लोग सहमत नहीं है नॉर्थ के दक्षिण के साथ, दक्षिण के नॉर्थ के साथ, ದಕ್ಷಿಣದವರು ಉತ್ತರದೊಂದಿಗೆ, ಉತ್ತರದವರು ದಕ್ಷಿಣದೊಂದಿಗೆ ಹೊಂದಾಣಿಕೆ ಆಗ್ತಾ ಇಲ್ಲ, ಅದಕ್ಕಾಗಿ सब होने के बाद डिवाइड होता है. ಇದೆಲ್ಲ ಆದ ಮೇಲೆ ವಿಭಾಗ ಆಗ್ತದೆ. झगड़ा करने का नको डिवाइड कर देंगे. ಜಗಳ ಮಾಡುವುದು ಬೇಡ, ನಾವು ಬೇರೆ ಆಗೋಣ. लेकिन इधर जब परमेश्वर इन लोगों को डिवाइड करके बाहर निकाला, ಆದ್ರೆ ಇಲ್ಲಿ ಕರ್ತನು ಇವರನ್ನು ಬೇರೆ ಮಾಡಿದಾಗ, ओके, परमेश्वर इनको बाहर निकाल के बोला कि ये मेरा वास स्थान है. ಕರ್ತನು ಇವರನ್ನು ಪ್ರತ್ಯೇಕ ಮಾಡಿ ಹೇಳ್ತಾ ಇದ್ದಾನೆ, ಇದು ನನ್ನ ವಾಸಸ್ಥಳ. मैं इजरायली लोगों के बीच में रहूंगा. ನಾನು ಇಸ್ರಾಯೇಲಿ ಜನರ ಮಧ್ಯದಲ್ಲಿ ವಾಸಿಸ್ತೇನೆ. मैं उनके बीच में रहूंगा, उनके बीच में चलूंगा. ನಾನು ಅವರ ಮಧ್ಯದಲ್ಲಿ ವಾಸಿಸ್ತೇನೆ, ಅವರೊಟ್ಟಿಗೆ ನಡೀತೇನೆ. उनका परमेश्वर रहूंगा, ಅವರ ಕರ್ತನಾಗಿ ಇರ್ತೇನೆ, उनका रहूंगा मैं. ಅವರದಾಗಿ ಇರ್ತೇನೆ ನಾನು. इसके लिए तो बहुत सारे लोग आके इजरायली लोग इजराइल को आते थे परमेश्वर को ढूंढने के लिए. ಅದಕ್ಕಾಗಿ ಅನೇಕ ಇಸ್ರಾಯೇಲಿ ಜನರು ಕರ್ತನನ್ನು ಹುಡುಕುತ್ತಾ ಇಸ್ರಾಯೇಲ್ ಕಡೆಗೆ ಬರ್ತಾ ಇದ್ರು. हम भी, परमेश्वर ने हमको भी सेपरेट किया है. ಕರ್ತನು ನಮ್ಮನ್ನು ಕೂಡ ಪ್ರತ್ಯೇಕಪಡಿಸಿದ್ದಾನೆ. अंधकार से सेपरेट किया है, ಅಂಧಕಾರದಿಂದ मौत ಪ್ರತ್ಯೇಕಿಸಿದ್ದಾನೆ, से सेपरेट किया है, ಮರಣದಿಂದ असत्य ಪ್ರತ್ಯೇಕಿಸಿದ್ದಾನೆ, से सेपरेट किया है, ಅಸತ್ಯತೆಯಿಂದ ಪ್ರತ್ಯೇಕಿಸಿದ್ದಾನೆ. और एक विश्वास में तुमको डुबाने के लिए नहीं. ಇನ್ನೊಂದು ನಂಬಿಕೆಯಲ್ಲಿ ನಿಮ್ಮನ್ನು ಮುಳುಗಿಸುವುದಕ್ಕಾಗಿ ಅಲ್ಲ. तभी आप ऐसा कर रहे थे, अभी ऐसा करो नहीं. ಆವಾಗ ನೀವು ಹೀಗೆ ಬಗ್ಗುತ್ತಾ ಇದ್ರಿ, ಈಗ ಹೀಗೆ ಬಗ್ರೆ, ಅದಕ್ಕಾಗಿ ಅಲ್ಲ. ओके, तभी ये पोस्चर में रहते थे, अभी ये पोस्चर में नहीं. ಆವಾಗ ಇಂಥ ಪೋಸ್ಚರ್ ಅಲ್ಲಿ ಇದ್ರಿ, ಈಗ ಈ ಪೋಸ್ಚರ್ ಅಲ್ಲಿ ಇರಬೇಕು, तभी ಅದಕ್ಕಾಗಿ उधर ಅಲ್ಲ. देखते थे, अभी इधर देखो नहीं. ಅವಾಗ ಅಲ್ಲಿ ನೋಡ್ತಾ ಇದ್ರಿ, ಈಗ ಈ ಕಡೆ ನೋಡ್ರಿ ಎಂಬುದಾಗಿ ओके, ಅಲ್ಲ. तभी ये सब सर्कस करते थे, अभी ये सर्कस करो. ಅವಾಗ ಈ ಸರ್ಕಸ್ ಅನ್ನು ಮಾಡ್ತಾ ಇದ್ರಿ, ಈಗ ಈ ये ಸರ್ಕಸ್ सब के ಮಾಡಿ. लिए नहीं, मैंने आपको सेपरेट किया है ताकि मैं आपको मेरा मंदिर बनके मैं आपके अंदर रहूं. ಇದನ್ನೆಲ್ಲ ಮಾಡುವುದಕ್ಕಾಗಿ ಅಲ್ಲ, ನಾನು ನಿಮ್ಮ ಆಲಯವಾಗಿದ್ದು ನಿಮ್ಮ ಒಳಗಡೆ ವಾಸಿಸುವುದಕ್ಕಾಗಿ, मेरी आत्मा आपके ऊपर बरसाऊं, ನನ್ನ ಆತ್ಮವನ್ನು ನಿಮ್ಮ ಮೇಲೆ ಸುರಿಸುವುದಕ್ಕಾಗಿ, मैं आपके साथ रहूं, ನಾನು ನಿಮ್ಮ ಒಟ್ಟಿಗೆ ಇರುವುದಕ್ಕಾಗಿ, मेरी उपस्थिति आपके बीच में ನನ್ನ रहेगी. ಪ್ರಸನ್ನತೆ ನಿಮ್ಮ ಮಧ್ಯದಲ್ಲಿ ಇರ್ತದೆ. यीशु मसीह संसार में चला, ಯೇಸು ಸ್ವಾಮಿ ಈ ಲೋಕದಲ್ಲಿ अब उसकी ನಡೆದನು. आत्मा हम में है. ಆತನ ಆತ್ಮ ನಮ್ಮ ಒಳಗಡೆ ಇದೆ. हमारे द्वारा यीशु इस संसार में चल रहा है. ನಮ್ಮ ಮೂಲಕ ಯೇಸು ಸ್ವಾಮಿ ಈ ಲೋಕದಲ್ಲಿ ಚಲಿಸ್ತಾ ಇದ್ದಾನೆ. हालेलुया, 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 हालेलुया. हमारे बीच में है वो. ನಮ್ಮ ಮಧ್ಯದಲ್ಲಿ ಆತನಿದ್ದಾನೆ. वो हमारे साथ रहता, हमें अपना वास स्थान बनाया ನಮ್ಮ है. ಒಟ್ಟಿಗೆ ಇರ್ತಾನೆ, ನಮ್ಮನ್ನು ಆತ
ಆತನ ವಾಸಸ್ಥಾನವಾಗಿ ಮಾಡಿದ್ದಾನೆ. उन दिनों में इजरायली लोग जहाँ जाते थे ಆ ಕಾಲದಲ್ಲಿ ಇಸ್ರಾಯೇಲ್ ಜನರು ಎಲ್ಲೆಲ್ಲ ಹೋಗ್ತಾ ಇದ್ರು, क्या क्या होता था? ಏನೆಲ್ಲ ಆಗ್ತಾ ಇತ್ತು? दुष्ट आत्माएं कांपते थे. ದುಷ್ಟ ಆತ್ಮಗಳು ನಡುಗುತ್ತಾ ಇದ್ದವು. ओके, दुष्ट आत्माएं भाग जाते थे. ದುಷ್ಟ ಆತ್ಮಗಳು ಓಡಿ ಹೋಗ್ತಾ ಇದ್ವು. नए नियम में जहाँ आप और हम जाते हैं वहाँ के दुष्ट आत्मा कांप जाते ಹೊಸ हैं. ಒಡಂಬಡಿಕೆಯಲ್ಲಿ ನೀವು ಮತ್ತು ನಾವು ಹೋಗ್ತೇವೆ, ಅಲ್ಲಿರುವ ದುಷ್ಟ ಆತ್ಮಗಳು ನಡುಗುತ್ತವೆ. तकलीफ हमें नहीं, तकलीफ उसको होती है. ಕಷ್ಟ ನಮಗಾಗೋದಿಲ್ಲ, ಕಷ್ಟ ಅವರಿಗಾಗ್ತದೆ. बहुत लोग आके बोलते हैं ना, यारो ಏನ್ ಮಾಡತ್ತಾರ್ರಿ, ಯಾಕೋ ಬಹಳ ತಲೆ ನುಸಾತೈತ್ರಿ. कई सारे लोग आके कहते हैं कोई कुछ कर रहा है, बहुत सर में दर्द हो रहा है, ತ್ರಾಸ ಬಹಳ ಆಗ್ತೈತ್ರಿ. बहुत तकलीफ हो रही है. ಅಮ್ಮ ನೀನ್ ರಕ್ಷಣೆ ಹೊಂದಿದ್ರೆ ನಿಂಗ್ ತ್ರಾಸ ಆಗೋದಿಲ್ಲ, ಆ ಸೈತಾನ್ಗೆ ತ್ರಾಸ ಆಗ್ತೈತಿ. तू तारन पाई तो तुझे तकलीफ नहीं होगा, जो कर रहे उन्हें तकलीफ होगा. ಓಕೆ, ಅವ್ರಿಗೆ ತ್ರಾಸ ನಿನಗಲ್ಲ. उनको तकलीफ होगा, तुझे नहीं. ಯಾಕಂದ್ರೆ ನಾವು ಸೈತಾನ್ಗೆ ತ್ರಾಸ ಕೊಡುವ ಜನರಾಗಿದೆ. क्योंकि हम शैतान को तकलीफ देने वाले लोग हैं. हालेलुया, 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 हालेलुया. ओके, विश्वास करते हैं तो हाथ उठा के आमेन कहिए. ನಂಬುವುದಾದ್ರೆ ಕೈ ಎತ್ತಿ ಆಮೇನ್ ಎಂಬುದಾಗಿ ಹೇಳೋಣ. हालेलुया. हालेलुया. सो ये लोग बहुत इंपॉर्टेंट थे. ಈ ಜನರು ಬಹಳ ಮುಖ್ಯವಾಗಿದ್ರು. क्यों इंपॉर्टेंट थे? ಯಾಕೆ ಪ್ರಾಮುಖ್ಯರಾಗಿದ್ರು? क्योंकि परमेश्वर इनके बीच में है. ಏಕೆಂದ್ರೆ ಕರ್ತನು ಇವರ ಮಧ್ಯದಲ್ಲಿದ್ದಾನೆ. इसके लिए तो जब ये फिलिस्तीय और इजरायली लोगों का युद्ध जब चल रहा था, ಫಿಲಿಸ್ಟಿಯ ಮತ್ತು ಇಸ್ರಾಯೇಲ್ ಜನರ ಮಧ್ಯದಲ್ಲಿ ಯುದ್ಧ ನಡೆಯುವಾಗ, ओके, एली के समय में ಎಲಿಯ ಕಾಲದಲ್ಲಿ एली मर गया, एली उसके सत- बच्चे मर गए, ಎಲಿಯನ್ನು ಸತ್ತು ಹೋದನು, ಆತನ ಮಕ್ಕಳು ಸತ್ತು ಹೋದ್ರು. और वो वो कोष लेके गए. ಆ ಮಂಜುಷವನ್ನು ಹೊತ್ತುಕೊಂಡು ಹೋದ್ರು. ओके, कोष लेके जाके उनके धार्मिक स्थान में रख दिए. ಆ ಮಂಜುಷವನ್ನು ಎತ್ತುಕೊಂಡು ಹೋಗಿ ಅವರ ಧಾರ್ಮಿಕ ಸ್ಥಳದಲ್ಲಿ ಇಟ್ರು. क्या हो गया? ಏನಾಯ್ತು? जो खड़ा था गिर गया. ಯಾರು ಅವ್ರ ಮುಂದೆ ನಿಂತಿದ್ನೋ ಅವನು ಬಿದ್ದು ಹೋದನು. सो सुबह वो लोग देखे, आके देखे, ಮುಂಜಾನೆ ಅವರು ಬಂದು ನೋಡ್ತಾ ಇದ್ದಾರೆ, ओके, ये किसने गिराया बोल के और खड़ा किए. ಯಾರು ಇದನ್ನು ಬೀಳಿಸಿದ್ರು ಎಂಬುದಾಗಿ ಮತ್ತೆ ನಿಲ್ಲಿಸ್ತಾ ಇದ್ದಾರೆ. ओके, उसके बाद और दूसरे दिन ಮತ್ತೆ ಮಾರನೇ ದಿನ गिरा, उतना ही नहीं, गर्दन टूटी, पैर टूटा, सब टूटा. ಬಿದ್ದಿರುವುದು ಮಾತ್ರವಲ್ಲ, ಕುತ್ತಿಗೆ ಮುರಿತು, ಕೈ ಮುರಿತು, ಕಾಲು ಮುರಿತು. क्यों? ಯಾಕೆ? क्योंकि उधर परमेश्वर की उपस्थिति आ गई. ಏಕೆಂದ್ರೆ ಕರ್ತನ ಪ್ರಸನ್ನತೆ ಅಲ್ಲಿ ಇತ್ತು. ಆಮೆನ್, हालेलुया. ಹಾಲೆಲೂಯಾ. इसके लिए वो लोग डेंजर लोग हैं. ಅದಕ್ಕಾಗಿ ಅವರು ಬಹಳ ಡೇಂಜರ್ ವ್ಯಕ್ತಿ ಆಗಿದ್ದಾರೆ. Okay, थोड़े दिन पहले पास्टर भी बोल रहे थे ना, आप डेंजर लोग हैं. ಕೆಲವೊಂದು ದಿನಗಳ ಹಿಂದೆ ಪಾಸ್ಟರ್ ಹೇಳ್ತಾ ಇದ್ರಲ್ಲ, ನೀವು ಕೂಡ ಡೇಂಜರ್ ವ್ಯಕ್ತಿ और ಆಗಿದ್ದೀರಾ. मैंने एक बार बोला था, प्रार्थना करने वाले खतरों के खिलाड़ी है. ನಾನು ಒಂದ್ಸಾರಿ ಹೇಳಿದ್ದೆ, ಪ್ರಾರ್ಥನೆ ಮಾಡುವವರು ಖತ್ರೋಂಕೆ ಖಿಲಾಡಿ ಎಂಬುದಾಗಿ. क्यों खतरों के खिलाड़ी? ಯಾಕೆ ಅವರು ಖತ್ರೋಂಕೆ ಖಿಲಾಡಿ ऐसा ಆಗಿದ್ದಾರೆ? डायलॉग नहीं बोल रहा मैं. ಸುಮ್ನೆ ಈಗ ಡೈಲಾಗ್ ನಾನು ಹೇಳ್ತಾ ಇಲ್ಲ. क्योंकि आपके प्रार्थना, मेरे प्रार्थना के द्वारा परमेश्वर नामुमकिन चीजों को मुमकिन कर देता ನಿಮ್ಮ है. ಪ್ರಾರ್ಥನೆ ಮೂಲಕ, ನಮ್ಮ ಪ್ರಾರ್ಥನೆ ಮೂಲಕ ಅಸಾಧ್ಯ ಕಾರ್ಯವನ್ನು ಕರ್ತನು ಸಾಧ್ಯವನ್ನಾಗಿ ಮಾಡ್ತಾನೆ. विश्वास रख रहे हैं, ನಂಬಿಕೆ ಇಡ್ತಾ ಇದ್ದೇವೆ, प्रार्थना कर रहे हैं, ಪ್ರಾರ್ಥನೆ ಮಾಡ್ತಾ ಇದ್ದೇವೆ, आंसू बहा रहे हैं, ಕಣ್ಣೀರನ್ನು ಸುರಿಸ್ತಾ ಇದ್ದೇವೆ. मरने वाला व्यक्ति भी जिंदा हो जाता है आपके और मेरे ಸಾಯುವ प्रार्थना के ವ್ಯಕ್ತಿಯ द्वारा. ಕೂಡ ಜೀವಂತನಾಗಿರ್ತಾನೆ ನಿಮ್ಮ ಮತ್ತು ನಮ್ಮ ಪ್ರಾರ್ಥನೆಯ ಮೂಲಕ. खतरों ಆಮೆನ್. के खिलाड़ी, क्योंकि हम शैतान के अंधकार के दुनिया को तोड़ रहे हैं. हम ಖತ್ರೋಂಕೆ ಖಿಲಾಡಿ ಅನ್ನುವಾಗ ಸೈತಾನನ ಅಂಧಕಾರದ ಒಂದು ಲೋಕವನ್ನು ನಾವು ಮುರಿತಾ ಇದ್ದೇವೆ. एक पास्टर ऐसा बोल रहे थे, ಒಬ್ಬ ಪಾಸ್ಟರ್ ಅವರು ಹೀಗೆ ಹೇಳ್ತಾ ಇದ್ರು, शैतान किसी को नहीं डरता, सिर्फ प्रार्थना करने वालों को डरता है. ಸೈತಾನನು ಯಾರಿಗೂ ಹೆದರುವುದಿಲ್ಲ, ಪ್ರಾರ್ಥನೆ ಮಾಡುವವರಿಗೆ ಮಾತ್ರ ಹೆದರ್ತಾನೆ. वचन पकड़ पकड़ के प्रार्थना करने वालों को. ವಚನ ಹಿಡಿದು ಹಿಡಿದು ಪ್ರಾರ್ಥಿಸುವವರನ್ನು. यीशु दोनों कर रहा था. ಯೇಸು ಸ್ವಾಮಿ ಎರಡು ಮಾಡ್ತಾ ಇದ್ದನು. प्रार्थना कर रहा था, वचन उपयोग कर रहा था. ಪ್ರಾರ್ಥನೆ ಮಾಡ್ತಾ ಇದ್ದನು, ವಚನವನ್ನು ಉಪಯೋಗಿಸ್ತಾ और ಇದ್ದನು. ये अगर हमारे जीवन में है, ಇದು ನಮ್ಮ ಜೀವಿತದಲ್ಲಿ ಬರುವುದಾದ್ರೆ, शैतान हमें, हमारे परिवार को सचमुच डरता है. ಸೈತಾನನು ನಮಗೆ, ನಮ್ಮ ಕುಟುಂಬಕ್ಕೆ ನಿಜವಾಗಿ ಹೆದರ್ತಾನೆ. ताली बजा के उसको धन्यवाद ಚಪ್ಪಾಳೆ दीजिए. ತಟ್ಟಿ ಆತನಿಗೆ ವಂದನೆಯನ್ನು ಸಲ್ಲಿಸೋಣ. हालेलुया. ಹಾಲೆಲೂಯಾ. अभी ये लोग हैं, इन लोगों को परमेश्वर ने बाहर निकाला है, ಈಗ ಈ ಜನರು, ಇವರನ್ನು ಕರ್ತನು ಹೊರಗಡೆ ತೆಗೆದಿದ್ದಾನೆ. और परमेश्वर की उपस्थिति इनके बीच में है. ಕರ್ತನ ಒಂದು ಪ್ರಸನ್ನತೆ ಇವರ ಮಧ್ಯದಲ್ಲಿ ಇದೆ. अब तीसरे वचन से छठे वचन तक देखिए क्या कुछ हो रहा है. ಮೂರನೇ ವಚನದಿಂದ ಹಿಡಿದುಕೊಂಡು ಆರನೇ ವಚನದವರೆಗೆ ನೋಡಿಕೊಳ್ಳೋಣ ಏನೆಲ್ಲ ಆಗ್ತಾ ಇದೆ. ओके, उधर परमेश्वर के भयंकर कृत्य हम देखते हैं. ಅಲ್ಲಿ ಕರ್ತನ ಒಂದು ಭಯಂಕರವಾದ ಕೃತ್ಯವನ್ನು ನಾವು ನೋಡ್ತಾ ಇದ್ದೇವೆ. तीसरे वचन से छठे वचन तक. ಮೂರನೇ ವಚನದಿಂದ ಹಿಡಿದು ಆರನೇ ವಚನದವರೆಗೆ Fearsome works of God. ದೇವರ ಭಯಂಕರ ಕಾರ್ಯಗಳು, परमेश्वराचे भयंकर कृत्य. ಕರ್ತನ ಒಂದು ಭಯಂಕರ ಕೃತ್ಯಗಳು. ओके, परमेश्वर कुछ करता है ना, वो सब भयंकर ही रहता है. ಕರ್ತನು ಏನೆಲ್ಲ ಮಾಡ್ತಾನಲ್ಲ ಅದೆಲ್ಲ जब वो ಭಯಂಕರವಾಗಿರುತ್ತದೆ. सिनाई पहाड़ के ऊपर उतर आ गया, तभी वो दृश्य भयंकर था. ಸೀನಾಯಿ ಬೆಟ್ಟದ ಮೇಲೆ ಇಳಿದು ಬಂದಾಗ ಆ ದೃಶ್ಯವೇ ಒಂದು सब लोग ಭಯಂಕರವಾಗಿತ್ತು. घबरा रहे थे. ಎಲ್ಲರೂ ಹೆದರ್ತಾ ಇದ್ರು. पढ़िए तीसरे वचन से क्या लिखा गया ಮೂರನೇ है. ವಚನದಿಂದ ಹೋದ್ರೆ ಏನ್ ಬರ್ದಿದೆ? ओके, चार चीज है उधर. ಅಲ್ಲಿ 4 ಕಾರ್ಯಗಳಿದ್ದಾವೆ. समुद्र है,
ಸಮುದ್ರ ಇದೆ, नदी है, ಹೊಳೆ ಇದೆ, ओके, पहाड़ है, ಪರ್ವತವಿದೆ, हिल, गुड्डा, गुड्डा। डक को क्या बोलते हैं हिंदी में? ओके, 4 थिंग्स: सी, रिवर, माउंटेन्स, हिल्स. ಸಮುದ್ರ, ಹೊಳೆ, ಪರ್ವತ ಮತ್ತೆ ಗುಡ್ಡ. ओके, सी, रिवर, माउंटेन्स, हिल्स. ಸಮುದ್ರ, ಹೊಳೆ, ಪರ್ವತ ಮತ್ತು ಗುಡ್ಡ. मराठी मध्ये ये 4 चीज है. उन दिनों में उसको वो लोग नमन करते, लोग उसको नमन करते थे. ಈ 4 ಸ್ಥಳಗಳಿಗೆ ಆವಾಗ ಜನರು ಅಲ್ಲಿ ನಮಸ್ಕರಿಸ್ತಾ ಇದ್ರು. ओके, वो सोचते थे कि यही कुछ है. ಅವ್ರು ಯೋಚನೆ ಮಾಡ್ತಾ ಇದ್ರು ಇದೇ ದೊಡ್ಡದಾದಂತ ಏನೋ ಕಾರ್ಯ ಇದೆ ಎಂಬುದಾಗಿ. ओके, इसमें कुछ है, ಇದರಲ್ಲಿ ಏನೋ ಇದೆ, इधर कुछ है, ಇಲ್ಲಿ ಏನೋ ಇದೆ, इधर नमस्कार करने से हमारा अच्छा होगा. ಇಲ್ಲಿ ನಾವು ಬಾಗುವುದಾದ್ರೆ ನಮ್ಮದು ಒಳ್ಳೇದಾಗ್ತದೆ. लेकिन परमेश्वर का वचन इधर कह रहा है, ಆದ್ರೆ ಕರ್ತನ ವಚನ ಇಲ್ಲಿ ಹೇಳ್ತದೆ, इजरायली लोगों को परमेश्वर बाहर लेके आया. ಇಸ್ರಾಯೇಲ್ ಜನರಿಗೆ ಕರ್ತನು ಹೊರಗಡೆ ತಂದನು. इजरायली लोग बाहर आ गए. ಇಸ್ರಾಯೇಲ್ ಜನರು ಹೊರಗಡೆ ಬಂದ್ರು. ओके, अभी परमेश्वर के निवास स्थान बन गए. ಈಗ ಕರ್ತನ ಒಂದು ವಾಸಿಸುವ ಸ್ಥಳವಾದ್ರು. परमेश्वर की उपस्थिति उनके बीच में है. ಕರ್ತನ ಒಂದು ಪ್ರಸನ್ನತೆ ಅವರ ಮಧ್ಯದಲ್ಲಿದೆ. और ये परमेश्वर की उपस्थिति के साथ जहां जहां जा रहे हैं, ಮತ್ತೆ ಕರ್ತನ ಒಂದು ಪ್ರಸನ್ನತೆಯಿಂದ ಎಲ್ಲೆಲ್ಲ ಇವರು ಹೋಗ್ತಾ ये ಇದ್ದಾರೆ, सब कांप रहे हैं. ಮತ್ತೆ ಉಳಿದವರೆಲ್ಲ ನಡುಗುತ್ತಾ ಇದ್ದಾರೆ. ओके, ये सब कांप रहे हैं. ಈ These all ಈ things ಎಲ್ಲ are. ಕಾರ್ಯಗಳು ನಡುಗ್ತಾ ಇದೆ. ओके, लाल समुद्र विभाग हो गया. ಕೆಂಪು ಸಮುದ್ರ ವಿಭಾಗವಾಯಿತು. यार्देन नदी पे फ्लो होने का बंद हो गया. ಯೋರ್ದನ್ ಹೊಳೆ ಹರಿಯುವುದು ನಿಂತು ಹೋಯಿತು. उतना ही नहीं, पहाड़ कांपने लग गए, ಅಷ್ಟೇ ಅಲ್ಲ, ಬೆಟ್ಟಗಳು ನಡುಗಲಿಕ್ಕೆ सब ಪ್ರಾರಂಭವಾಯಿತು. कांपने लग गए, ಎಲ್ಲ ನಡುಗಲಿಕ್ಕೆ चट्टान टूटने ಪ್ರಾರಂಭವಾಯಿತು. लग गए, ಬೆಟ್ಟಗಳು ಮುರಿಲಿಕ್ಕೆ चट्टान ಪ್ರಾರಂಭವಾಯಿತು. से पानी आने लग गया, ಒಂದು ಬಂಡೆಯಿಂದ ನೀರು ಬರ್ಲಿಕ್ಕೆ सब ಪ್ರಾರಂಭವಾಯಿತು. कुछ हिलने लग गया. क्यों? ये लोग आए बोल के नहीं, इनके साथ जो परमेश्वर है Amen. वो आया है बोल के कांपने ಎಲ್ಲ लग गया. ಅಲುಗಾಡ್ಲಿಕ್ಕೆ ಪ್ರಾರಂಭವಾಯಿತು. ಇವರು ಬಂದ್ರು ಅದಕ್ಕಾಗಿ ಅಲ್ಲ, ಇವರೊಟ್ಟಿಗೆ ಬಂದ ಕರ್ತನಿರುವ ಕಾರಣ ಎಲ್ಲ ಕಾರ್ಯ So इन ನಡೆಯಿತು. लोगों को कौन स्पेशल बनाया? ಇವರಿಗೆ ವಿಶೇಷ ಜನರು ಎಂಬುದಾಗಿ ಯಾರು जो ಮಾಡಿದ್ರು? यावे की उपस्थिति इनके बीच में है, इसके वजह से वो लोग स्पेशल है. ಯಾವೇ ಕರ್ತನ ಪ್ರಸನ್ನತೆ ಇವರ ಮಧ್ಯದಲ್ಲಿತ್ತೋ ಆ ಪ್ರಸನ್ನತೆ ಇವರನ್ನು ಹೆಚ್ಚಾಗಿ ಮಾಡಿತು. जहां जहां ये जा रहे हैं, ಎಲ್ಲೆಲ್ಲ ಇವರು ಹೋಗ್ತಾ पहले ಇದ್ದಾರೆ. कोष लेके जाते थे. ಮುಂಚೆ ಮಂಜುಷವನ್ನು ಹೊತ್ತುಕೊಂಡು ಹೋಗ್ತಾ ಇದ್ರು. ओके, और वो कोष जब यार्देन नदी को, वो याजक लोग यार्देन नदी को टच किए, ಯಾಜಕರು ಆ ಮಂಜುಷವನ್ನು ಹೊತ್ತುಕೊಂಡು ಯೋರ್ದನ್ ಹೊಳೆಯನ್ನು ಮುಟ್ಟಿದಾಗ तुरंत वो यार्देन नदी फ्लो होने बंद कर दिया. ತಕ್ಷಣ ಯೋರ್ದನ್ ಹೊಳೆಯು ಹರಿಯುವುದು ನಿಂತು ಹೋಯಿತು. क्यों? ಯಾಕೆ? क्योंकि पवित्र परमेश्वर इनके बीच में है. ಏಕೆಂದ್ರೆ ಪವಿತ್ರನಾದ ಕರ್ತನು ಇವರ ಮಧ್ಯದಲ್ಲಿದ್ದಾನೆ. इनके बीच में वो सामर्थ्यशाली परमेश्वर है जिसके सामने कोई भी टिक नहीं सकता. ಇವರ ಮಧ್ಯದಲ್ಲಿ ಇಷ್ಟು ಸಾಮರ್ಥ್ಯನಾದ ಕರ್ತನಿದ್ದಾನೆ, ಅದರ ಮಧ್ಯದಲ್ಲಿ ಯಾವುದು ನಿಂತುಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. हम बड़े बड़े चीजों को देख के डरते हैं. ದೊಡ್ಡ ದೊಡ್ಡ ಕಾರ್ಯಗಳನ್ನು ನೋಡಿ ನಾವು ಹೆದರ್ತೇವೆ. कभी कभी हमारे कष्ट भी पहाड़ के जैसा लगते हैं. ಕೆಲವೊಮ್ಮೆ ನಮ್ಮ ಕಷ್ಟಗಳು ಒಂದು ದೊಡ್ಡ ಬೆಟ್ಟದ ಹಾಗೆ ನಮಗೆ ಕಾಣ್ತದೆ. वो हमारा दुख गहरा समुद्र के जैसा गहरा है. ನಮ್ಮ ದುಃಖ ಒಂದು ಆಳವಾದ ಸಮುದ್ರದ ಹಾಗೆ ಆಳವಾಗಿರ್ತದೆ. नदी के जैसे आंसू बहा रहे हैं. ನದಿಯ ಹಾಗೆ ಕಣ್ಣೀರನ್ನು ಸುರಿಸ್ತಾ ಇರ್ತೇವೆ. नहीं, उससे भी गहरा परमेश्वर का प्यार है. ಅದಕ್ಕಿಂತ ಆಳವಾದದ್ದು ಕರ್ತನ ಪ್ರೀತಿಯಾಗಿದೆ. और उससे भी गहरा, उससे भी ज्यादा बढ़कर है यीशु मसीह का खून. ಅದಕ್ಕಿಂತ ಹೆಚ್ಚಾದದ್ದಾಗಿದೆ ಯೇಸು ಸ್ವಾಮಿಯ ರಕ್ತ. तू आंसू बहाने से भी अमूल्य है यीशु का खून, जो यीशु ने हर एक बूंद मेरे लिए, आपके लिए ನಾವು बहाया. ಸುರಿಸುವ ಕಣ್ಣೀರಿಗಿಂತ ಮೇಲಾದದ್ದು ಯೇಸು ಸ್ವಾಮಿಯ ರಕ್ತ, ನಮ್ಮ ಪ್ರತಿಯೊಬ್ಬರಿಗಾಗಿ ಸುರಿದಂತ ಆ ರಕ್ತ. परमेश्वर के उपस्थिति से हुए भयंकर काम. ಕರ್ತನ ಪ್ರಸನ್ನತೆಯ ಮೂಲಕ ಆದಂತ ಭಯಂಕರವಾದ ಕಾರ್ಯಗಳು. थोड़े वचन लिख लीजिए. ಕೆಲವೊಂದು ವಚನಗಳನ್ನು पढ़िए ಬರೆದಿಟ್ಟುಕೊಳ್ಳೋಣ. स्तोत्र 18वां स्तोत्र, उसमें 7वां वचन से 15वां वचन. ಕೀರ್ತನೆ 18:7 15ನೇ ವಚನ. और स्तोत्र 68 7 और 8, 68 verse 7 and 8. ಕೀರ್ತನೆ 68 7 ಮತ್ತು 8. और स्तोत्र 77 77 16 से लेके 19 तक. ಕೀರ್ತನೆ 77 16ರಿಂದ ಹಿಡ್ಕೊಂಡು 19ನೇ ವಚನದವರೆಗೆ. और न्यायस्थापक पुस्तक यानी शास्त्रिक पुस्तक 5वां अध्याय 4था और 5वां वचन. ನ್ಯಾಯಸ್ಥಾಪಕ ಪುಸ್ತಕ 5ನೇ ಅಧ್ಯಾಯ 4ನೇ ವಚನದಿಂದ 5ನೇ ವಚನ. हबक्कुक का किताब में 3रा अध्याय 3 से लेके 10वां वचन. ಹಬಕ್ಕೂಕ್ ಪುಸ್ತಕ 3ನೇ ಅಧ್ಯಾಯ 3ನೇ ವಚನದಿಂದ 10ನೇ ವಚನದವರೆಗೆ. मैं और एक बार रिपीट करता ನಾನು हूँ. ಇನ್ನೊಂದು ಸಾರಿ ಹೇಳ್ತೇನೆ. हो सके तो you can put there if it is possible. ಸಾಧ್ಯ ಆಗುವುದಾದ್ರೆ ಅಲ್ಲಿ ಹಾಕಬಹುದು. ओके, स्तोत्र 18वां स्तोत्र 7 से लेके 15. ಕೀರ್ತನೆ 18 7ರಿಂದ 15ನೇ Psalm ವಚನ. 18 verse 7 to 15. ಕೀರ್ತನೆ 18 7ನೇ ವಚನದಿಂದ 15ನೇ Psalm ವಚನದವರೆಗೆ. 68 verse 7 to 8. ಕೀರ್ತನೆ 68 7ರಿಂದ 8. स्तोत्र 68 7 आणि 8.
ಕೀರ್ತನೆ ಅರವತ್ತೆಂಟು. 68 7 ಮತ್ತು 8. Psalm 77 16 to 19. ಕೀರ್ತನೆ 77 16ರಿಂದ 19. ओके 77 स्तोत्र 16 से लेके 19 तक. ಕೀರ್ತನೆ 77 16ರಿಂದ 19ನೇ ವಚನ. Judges chapter 5 verse 4 and 5. ನ್ಯಾಯಸ್ಥಾಪಕ 5ನೇ ಅಧ್ಯಾಯ 4 5ನೇ ವಚನ. ओके शास्त्रीचं पुस्तक 5वा अध्याय 4 आणि 5. हबकुक chapter 3 verse 3 to 10. ಹಬಕ್ಕೂಕ್ 3ನೇ ಅಧ್ಯಾಯ 3ರಿಂದ 10ನೇ ವಚನ. सब लिख लिया? ಎಲ್ಲರೂ ಬರ್ಕೊಂಡ್ರ? ओके या एक एक करके हम पढ़ेंगे. हालेलुया हालेलुया. आता सगळेजण इकडे बघा. ಗೆಲ್ರು ಇಲ್ಲಿ बायबल घरी जाऊन बघा. ಸತ್ಯವೇದ ಮನೆಗೆ ಹೋಗಿ सगळे लिहिला नाही. हे सगळं वाचा तुम्ही. तिकडे सगळ्याकडे लिहिलेलं आहे पृथ्वी कापते. ಎಲ್ಲ ಕಡೆ ಬರೆಯಲ್ಪಟ್ಟಿದೆ ಒಂದು ಭೂಮಿ ನಡುಗ್ತದೆ. हालेलुया हालेलुया. ओके इतना ही बहुत कुछ उधर लिखा गया. इतना ही याद रखो कि धरती कापती है. ಅನೇಕ ಕಾರ್ಯ ಬರೆಯಲ್ಪಟ್ಟಿದೆ. ಇಷ್ಟೇ ನೆನಪಿಟ್ಟುಕೊಳ್ಳಿ, ನಡುಗುತ್ತದೆ, ಭೂಮಿ ನಡುಗಿತು ಎಂಬುದಾಗಿ. हालेलुया. हालेलुया. किसके आवाज से? ಯಾರ ಸ್ವರದಿಂದ? किसके उपस्थिति से? ಯಾರ ಪ್ರಸನ್ನತೆಯಿಂದ? किसके उपस्थिति से? ಯಾರ ಪ್ರಸನ್ನತೆಯಿಂದ? किसके उपस्थिति से? ಯಾರ ಪ್ರಸನ್ನತೆಯಿಂದ? इधर क्या हो रहा है? इजरायली लोगों को परमेश्वर बाहर ला रहा है. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಇಸ್ರಾಯೇಲ್ ಜನರಿಗೆ ಕರ್ತನು ಬಿಡುಗಡೆ, परमेश्वर की उपस्थिति उनके बीच में आ रही है. ಕರ್ತನ ಪ್ರಸನ್ನತೆ ಅವರ ಮಧ್ಯದಲ್ಲಿ ಬರ್ತಾ ಇದೆ. ऐसा लग रहा है कि इजराइल लोग बोलने से एक मंदिर बन गए हैं. ಹೀಗೆ ಅನಿಸ್ತಾ ಇದೆ, ಇಸ್ರಾಯೇಲಿ ಜನರು ಎಂಬುದಾಗಿ ಹೇಳುವಾಗ ಒಂದು ಆಲಯ ರೂಪದಲ್ಲಿ ಕಾಣ್ತಾ और ಇದೆ. वो लोगों के बीच में जीवंत परमेश्वर की उपस्थिति है. ಮತ್ತೆ ಅವರ ಮಧ್ಯದಲ್ಲಿ ಜೀವಿಸುವ ಕರ್ತನ ಒಂದು ಪ್ರಸನ್ನತೆ ಇದೆ. और जहाँ ये जा रहे हैं, ಮತ್ತೆ ಎಲ್ಲೆಲ್ಲ ಇವರು ಹೋಗ್ತಾ ಇದ್ದಾರೆ, जहाँ ये जा रहे हैं, ಎಲ್ಲೆಲ್ಲ ಇವರು ಹೋಗ್ತಾ सब ಇದ್ದಾರೆ, दुष्ट आत्मा की शक्ति टूट रहे हैं. ಎಲ್ಲ ದುಷ್ಟಾತ್ಮನ ಶಕ್ತಿಗಳು ಮುರಿದು ಹೋಗ್ತಾ ಇದೆ. जो कुछ इनके सामने आ रहे हैं, ಏನೆಲ್ಲ ಇವರ ಮುಂದೆ ಬರ್ತಾ ಇದೆ, हो सकता है कि वो समुद्र हो, ಅದು ಸಮುದ್ರವಾಗಿರಬಹುದು, उसमें लोग डूबते होंगे, ಅದರಲ್ಲಿ ಜನರು ಮುಳುಗ್ತಾ ಇದ್ದಿರಬಹುದು. लेकिन यीशु परमेश्वर की उपस्थिति होने के नाते ಆದ್ರೆ ಕರ್ತನ ಪ್ರಸನ್ನತೆ ಇರುವ ಕಾರಣ और समुद्र विभाग हो रहा ಆ है. ಸಮುದ್ರ वो ವಿಭಾಗವಾಗ್ತಾ ಇದೆ. किसी को डुबा नहीं पा रहा, ಅದು ಯಾರನ್ನು ಮುಳುಗಿಸ್ಲಿಕ್ಕೆ ಆಗ್ತಾ ಇಲ್ಲ. क्योंकि समुद्र को सृष्टि करने वाला परमेश्वर इनके बीच में है. ಏಕೆಂದ್ರೆ ಸಮುದ್ರವನ್ನು ಸೃಷ್ಟಿಸುವ ಕರ್ತನು ಇವರ ಮಧ್ಯದಲ್ಲಿ ವಾಸಿಸ್ತಾ वो ಇದ್ದಾನೆ. समुद्र बोल रहा है, ಆ ಸಮುದ್ರ ಹೀಗೆ ಹೇಳ್ತಾ ಇದೆ, मुझे तैयार किया हुआ व्यक्ति आ गया है, ನನ್ನನ್ನು ಸಿದ್ಧಪಡಿಸಿರುವ ವ್ಯಕ್ತಿ ನನ್ನ ಮುಂದೆ ಇದ್ದಾನೆ. मैं किसी को डुबाऊंगा ನಾನು नहीं. ಯಾರನ್ನು ಮುಳುಗಿಸುವುದಿಲ್ಲ. आप जाओ, ನೀವು ಹೋಗ್ರಿ, हो आप जाओ. ನೀವು ಹೋಗಬಹುದು. पहाड़ आ गया ಬೆಟ್ಟ ಬಂತು, और पहाड़ बोलने लग गया, ಬೆಟ್ಟ ಹೇಳಲಿಕ್ಕೆ वो ಪ್ರಾರಂಭಿಸಿತು, मुझे इतना ऊंचा तूने ही बनाया है, ನನಗೆ ಇಷ್ಟು ಉನ್ನತವಾಗಿ ನೀನೇ ಮಾಡಿದೀಯಾ, मैं तेरे विरुद्ध कैसा रुक सकता हूँ. ನಿನ್ನ ವಿರೋಧವಾಗಿ ನಾನು ಹೇಗೆ ನಿಂತುಕೊಳ್ಳಿಕ್ಕೆ Please जाओ. ಆಗ್ತದೆ? ದಯಮಾಡಿ ನೀನು ಹೋಗು. कौन है वो लोग? ಅವರು ಯಾರಾಗಿದ್ರು? इस्राएली लोग हैं वो. ಇಸ್ರಾಯೇಲ್ ಜನರವರಾಗಿದ್ರು. उनके स्पेशलिटी क्या ಅವರ है? ವಿಶೇಷತೆ ಏನಿತ್ತು? उनके बीच में जीवंत परमेश्वर ಅವರ है. ಮಧ್ಯದಲ್ಲಿ ಜೀವಿಸುವ ಕರ್ತನಿದ್ದನು. और जब ये समूह जा रहा है, ಯಾವಾಗ ಈ ಸಮೂಹ ಹೋಗ್ತಾ ಇತ್ತು, धरती कांपने लग गई. ಭೂಮಿ ನಡುಗಲಿಕ್ಕೆ क्या ಪ್ರಾರಂಭವಾಯಿತು. स्पेशलिटी है इन लोगों में? ಇವರಲ್ಲಿ ಯಾವ ವಿಶೇಷತೆ ಇದೆ? इनका परमेश्वर एक स्पेशलिटी ಇವರ है. ಕರ್ತನೇ ಇವರ ಮಧ್ಯದಲ್ಲಿ ವಿಶೇಷನಾಗಿದ್ದಾನೆ. जब आप और हम जाएंगे, ಯಾವಾಗ ನೀವು ಮತ್ತು ನಾವು ಹೋಗ್ತೇವೋ, इसी तरह भूमि कांपेगी. क्या स्पेशलिटी ಇದೇ है? ರೀತಿಯಾಗಿ ಭೂಮಿಯು ನಡುಗುತ್ತದೆ. ವಿಶೇಷ इनका ಏನಾಗಿದೆ? परमेश्वर स्पेशलिटी ಇವರ है. ಕರ್ತನೇ ಇವರಿಗೆ ವಿಶೇಷವಾಗಿದ್ದಾನೆ. इनका यीशु स्पेशलिटी ಇವರ है. ಯೇಸು ಇವರಿಗೆ ವಿಶೇಷವಾಗಿದ್ದಾನೆ. कोई कर्जा इनको डुबा नहीं पाएगा. ಯಾವ ಸಾಲ ಇವರನ್ನು ಮುಳುಗಿಸಲಿಕ್ಕೆ ಆಗೋದಿಲ್ಲ. कोई चट्टान के जैसा बीमारी इनके विरुद्ध ಬೆಟ್ಟದ रुकेगी ಹಾಗೆ नहीं. ನಿಂತುಕೊಳ್ಳುವ ಯಾವ ರೋಗ ಇವರನ್ನು ಮುಳುಗಿಸಲಿಕ್ಕೆ ಆಗೋದಿಲ್ಲ. कोई इनके विरुद्ध नहीं रुक पाएगा, क्योंकि इनके साथ Amen. जीवन परमेश्वर है. ಯಾರು ಇವರಿಗೆ ವಿರೋಧವಾಗಿ ನಿಂತುಕೊಳ್ಳಲಿಕ್ಕೆ ಆಗೋದಿಲ್ಲ, ಏಕೆಂದರೆ ಇವರ ಕರ್ತನು ಇವರೊಟ್ಟಿಗೆ ನಿಂತುಕೊಂಡಿದ್ದಾನೆ. सब लोग कांपेंगे क्योंकि इनके साथ परमेश्वर है. ಎಲ್ಲರೂ ನಡುಗಲಿಕ್ಕೆ ಪ್ರಾರಂಭಿಸ್ತಾರೆ, ಏಕೆಂದ್ರೆ ಕರ್ತನು थोड़ी देर ಇವರೊಟ್ಟಿಗೆ पहले एक भाई से बात कर रहा था. ಸ್ವಲ್ಪ ಸಮಯದ ಹಿಂದೆ ನಾನು ಒಬ್ಬ ಸಹೋದರನೊಟ್ಟಿಗೆ ಮಾತನಾಡ್ತಾ ಇದ್ದೆ. दंपति डर रहे हैं, ದಂಪತಿ ಹೆದರ್ತಾ ಇದ್ದಾರೆ. लेकिन मैं कहना चाहता हूँ, ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, आपको डरने की जरूरत नहीं है, ನೀವು वो ಹೆದರ್- लोगों को डरने की जरूरत है. ನೀವು ಹೆದರುವ ಅವಶ್ಯಕತೆ ಇಲ್ಲ, ಅವರು ನಿಮಗಾಗಿ ಹೆದರಬೇಕು. वो लोग जो आपका मजाक कर रहे हैं, वो लोग आपके पास मदद मांगने के लिए आएंगे. ನಿಮಗೆ ತಮಾಷೆ ಮಾಡುವ ವ್ಯಕ್ತಿಗಳು ಅವರು ನಿಮ್ಮ ಹತ್ರ ಸಹಾಯಕ್ಕಾಗಿ ಬರ್ತಾರೆ. क्या स्पेशलिटी है? ವಿಶೇಷತೆ ಏನಿದೆ? क्योंकि आप परमेश्वर के आलय हैं. ಏಕೆಂದ್ರೆ ನೀವು ಕರ್ತನ ಆಲಯವಾಗಿದ್ದೀರಾ. आपका देह सामान्य नहीं ನಿಮ್ಮ है, ಶರೀರ ಸಾಮಾನ್ಯವಲ್ಲ, आपका व्यक्तित्व सामान्य नहीं ನಿಮ್ಮ है. ವ್ಯಕ್ತಿತ್ವ ಅದು ಸಾಮಾನ್ಯವಲ್ಲ. आप में पवित्र आत्मा रहता है ನಿಮ್ಮ ಒಳಗಡೆ ಪವಿತ್ರಾತ್ಮನು और ವಾಸಿಸ್ತಾನೆ. आप यीशु के
जैसा परमेश्वर का बेटा बेटी बन गए ನೀವು ಯೇಸುವಿನ ಹಾಗೆ ಕರ್ತನ ಮಗನು ಮಗಳಾಗಿದ್ದೀರಾ. सो आप और हम परमेश्वर के साथ रहने वाले लोग ನೀವು हैं. ಮತ್ತೆ ನಾವು ಕರ್ತನ ಒಟ್ಟಿಗೆ ಇರುವಂತ ಜನರಾಗಿದ್ದೇವೆ. जब हम चलते रहते हैं ಯಾವಾಗ ನಾವು ನಡೀತೇವೋ परमेश्वर यीशु मसीह हमारे साथ चलते रहता है ಕರ್ತನಾಗಿರುವ ಯೇಸು ಸ್ವಾಮಿ ನಮ್ಮ ಒಟ್ಟಿಗೆ ನಡೀತಾನೆ. और ये आवाज शैतान देख के हाँ देवर बढ़ता इधर है ಈ ಶಬ್ದ ಸೈತಾನನು ಕೇಳಿ ಪರಮೇಶ್ವರ ಆ रहा है. यलिदान देव और एक देवा दूसरे देवा को पूछता है ಒಬ್ಬ ದೆವ್ವ ಇನ್ನೊಂದು ದೆವ್ವಗೆ ಕೇಳ್ತದೆ, ओके वो दुष्ट कहाँ है ಎಲ್ಲಿದೆ ಎಲ್ಲಿದೆ. ಅಲ್ಲಿ ಪ್ರೇಯರ್ ಮಾಡಿ ಬರತಾರಲ್ಲ ಅವ್ರ वहाँ प्रार्थना करके आ रहे हैं ना वही लोग. ಓಕೆ ಅವ್ರ ಜೊತೆಲಿ ದೇವ್ರು ಬರ್ತಾ ಇದೆ ನನ್ಗೆ ಆವಾज ಕೇಳಿಸತ್ತೆ उनके साथ परमेश्वर आ रहा है, मुझे आवाज सुनाई दे रहा है. ओ हम नहीं रुक सकते. ನಾವು ನಿಂತುಕೊಳ್ಳಿಕ್ಕೆ जब ಆಗೋದಿಲ್ಲ. यीशु मसीह गदनरस वो गांव पे गया ಯೇಸು ಸ್ವಾಮಿ ಗದನರೆಸ್ ಪ್ರದೇಶಕ್ಕೆ ಹೋದಾಗ दुष्ट आत्मा से भरा हुआ नंगा व्यक्ति था ना उधर ದುಷ್ಟಾತ್ಮನಿಂದ ತುಂಬಲ್ಪಟ್ಟ ಬೆತ್ತಲೆ ಆಗಿರೋ ಒಬ್ಬ ವ್ಯಕ್ತಿ ಇದ್ದನಲ್ಲ, क्या किया उसने ಆತನೇನ್ ಮಾಡಿದನು? आके पत्थर मारा यीशु मसीह को ಯೇಸು ಸ್ವಾಮಿಗೆ ಕಲ್ಲೆಸೆದನ. उतनी ताकत भी उसमें नहीं थी. ಅಷ್ಟು ಶಕ್ತಿ ಆತನಲ್ಲಿ ಇರ್ಲಿಲ್ಲ. क्या किया उसने ಆತನೇನ್ ಮಾಡಿದನು? क्या किया ಏನ್ ಮಾಡಿದನು? नहीं क्या किया ಏನ್ एक ಮಾಡಿದನು? इम्पोर्टेंट पॉइंट है जो आप मिस किए. ಈ ಒಂದು ವಿಶೇಷ ಕಾರ್ಯ ನೀವು ತಪ್ಪಿಸ್ಕೊಂಡ್ರಿ. क्या किया उसने ಆತನೇನ್ ಮಾಡಿದನು? वो आके झुक गया. ಆತನು ಬಂದು ಮೊಣಕಾಲು ಊರಿದನು. देखो शैतान अभी परमेश्वर के सामने झुक गया. ನೋಡಿ ಸೈತಾನನು ಈಗ ಕರ್ತನ ಮುಂದೆ ಬಗ್ತಾ ಇದ್ದಾನೆ. शैतान चाहता है लोग मेरे सामने झुके. ಸೈತಾನನು ಬಯಸ್ತಾನೆ ಜನರು ನನ್ನ ಕಡೆಗೆ ಬಗ್ಗಬೇಕು. परमेश्वर मैं तेरे सामने झुकूंगा नहीं बोला वो. ಆತನು ಹೇಳಿದನು ಕರ್ತನೆ ನಿನ್ನ ಮುಂದೆ ನಾನು ಬಗ್ಗೋದಿಲ್ಲ. लेकिन अभी क्या हो गया ಆದ್ರೆ ಈಗೇನಾಯ್ತು? जब यीशु की उपस्थिति आ गई ಯಾವಾಗ ಯೇಸುವಿನ ಪ್ರಸನ್ನತೆ ಅಲ್ಲಿ ಬಂತು, कौन से तो एक कॉर्नर में था वो ಯಾವುದೋ ಒಂದು ಮೂಲೆಯಲ್ಲಿ ಆತನಿದ್ದನು. भागते आ गया ಓಡ್ತಾ ಬಂದನು. यीशु मसीह के सामने झुक गया. ಯೇಸು ಸ್ವಾಮಿಯ ಮುಂದೆ ಬಗ್ಗಿದನು. ನನಗೆ ಯಾಕೆ ಕಾಡ್ಸತ್ತೀರಿ मुझे क्यों सता रहे हो? ನನಗೆ ಯಾಕೆ ಸಮಯಕ್ಕಿಂತ ಮುಂಚೆ ಯಾಕೆ ಕಾಡ್ಸತ್ತೀರಿ? समय से पहले मुझे क्यों सता रहे हो? ನಂಗೆ ಗೊತ್ತು ನಾನು ನರಕದಲ್ಲಿ ಹೋಗ್ಲೇಬೇಕು. मुझे पता है मुझे नरक में जाना है. ಈಗ ಯಾಕೆ ನರಕದಲ್ಲಿ ಹಾಕತ್ತೀರಿ? अभी क्यों मुझे नरक में ढकेल रहे हो? ನನಗೆ ಯಾಕೆ ಕಾಡ್ಸತ್ತೀರಿ? मुझे क्यों तंग कर रहे हो? सब शक्तियां कांपने लग गई यीशु ಎಲ್ಲ मसीह के ಶಕ್ತಿ ಯೇಸು सामने. ಸ್ವಾಮಿಯ ಮುಂದೆ ನಡುಗ್ಲಿಕ್ಕೆ ಪ್ರಾರಂಭವಾಯಿತು. और वो कहाँ है? ಈಗ ಆತನ ಎಲ್ಲಿದ್ದಾನೆ? वो हमारे बीच में ನಮ್ಮ ಮಧ್ಯದಲ್ಲಿದ್ದಾನೆ. वो हमारे साथ है. ಆತನು ನಮ್ಮೊಟ್ಟಿಗೆ ಇದ್ದಾನೆ. हमारे भीतर है. ನಮ್ಮ ಒಳಗಡೆ ಇದ್ದಾನೆ. और जब हम जाते हैं ಯಾವಾಗ ನಾವು ಹೋಗ್ತೇವೋ चट्टान के जैसे तकलीफ कांपने लगेंगे. ಬೆಟ್ಟದ ಹಾಗೆ ಇರುವ ಕಷ್ಟಗಳು ನಮ್ಮನ್ನು ನೋಡಿ ನಡುಗುತ್ತವೆ. ಆಮೆನ್. हालेलुया ಹಾಲೆಲೂಯಾ हालेलुया. ಹಾಲೆಲೂಯಾ. लेकिन कभी कभी हम इजरायली लोगों के जैसा भूल जाते हैं. ಆದ್ರೆ ಕೆಲವೊಮ್ಮೆ ಇಸ್ರಾಯೇಲ್ ಜನರ ಹಾಗೆ ನಾವು ಮರ್ತು ಬಿಡ್ತೇವೆ. आज बेटरी ಈಗ ಮಧ್ಯಾಹ್ನ ಊಟಕ್ಕೆ ಏನೈತೆ ಹೇಳ್ರಿ? वो रहने दो, अभी दोपहर के लिए खाना क्या है वो बताओ. ಮಾರಾಯ ಇಷ್ಟೆಲ್ಲ ಹೇಳತ್ತೀನಿ. इतना सब कुछ हमने बताया. करेक्ट सही है ना? करेक्ट. सही है ना? आप रहने दो मैं रहने दो. ನೀವಾಗಿರ್ಲಿ ಅಥವಾ ನಾನಾಗಿರ್ಲಿ, ये ಐಗುಪ್ತ ಮೆಂಟಾಲಿಟಿ से बाहर आना है. ಈ ಐಗುಪ್ತ ಒಂದು ಮೆಂಟಾಲಿಟಿಯಿಂದ ನಾವು ಹೊರಗಡೆ ಬರಬೇಕು. So ये लोग परमेश्वर का स्वास्थ्य कब बन गए? ಇವರು ಕರ್ತನ ಸ್ವಾಸ್ಥ್ಯ ಯಾವಾಗಾದ್ರು? जब ये मिस्र देश से बाहर आ गए. ಯಾವಾಗ ಇವರು ಐಗುಪ್ತ ದೇಶದಿಂದ ಹೊರಗಡೆ ये ಬಂದ್ರು. लोग मिस्र देश से बाहर आ गए. ಐಗುಪ್ತ ದೇಶದಿಂದ ಇವರು ಹೊರಗಡೆ ಬಂದ್ರು. लेकिन मिस्र देश इनके दिल से नहीं गया था. ಆದ್ರೆ ಐಗುಪ್ತ ದೇಶ ಇವರ ಮನಸ್ಸಿನಿಂದ ಹೋಗ್ಲಿಲ್ಲ. इसके लिए परमेश्वर उनको शिक्षा देके उस अरण्य में उनको मार डालना पड़ा. ಅದಕ್ಕಾಗಿ ಕರ್ತನು ಶಿಕ್ಷೆ ಕೊಟ್ಟು ಅರಣ್ಯದಲ್ಲಿ ಅವರನ್ನು ಕೊಂದು ಹಾಕಬೇಕಾಯಿತು. Let us completely come out of Egypt. ನಾವು ಸಂಪೂರ್ಣವಾಗಿ ಐಗುಪ್ತದಿಂದ ಹೊರಗಡೆ ಬರೋಣ. संपूर्ण अंधकार से बाहर आएंगे. ಸಂಪೂರ್ಣವಾಗಿ ಅಂಧಕಾರದಿಂದ ಹೊರಗಡೆ ಬರೋಣ. संपूर्ण असत्य से बाहर आएंगे. ಸಂಪೂರ್ಣವಾಗಿ ಅಸತ್ಯತೆಯಿಂದ ಹೊರಗಡೆ ಬರೋಣ. वो भी नहीं चलता. ಅದು ಇದು ನಡೆಯೋದಿಲ್ಲ. या तो पानी खारा होना चाहिए या तो स्वीट होना चाहिए. ನೀರು ಉಪ್ಪಾಗಿರ್ಬೇಕು ಅಥವಾ ಸಿಹಿ ಆಗಿರ್ಬೇಕು. वो समुद्र होना चाहिए नहीं तो नदी होना ಅದು चाहिए. ಸಮುದ್ರವಾಗಿರ್ಬೇಕು ಅಥವಾ ನದಿ ಆಗಿರ್ಬೇಕು. नहीं जी आधा समुद्र आधा नदी आधा खारा और आधा स्वीट नहीं चलता. ಇಲ್ಲ ಇಲ್ಲ, ಅರ್ಧ ಸಮುದ್ರ ಅರ್ಧ ಸಿಹಿ ನೀರು ನಡೀತದೆ ಎಂಬುದಾಗಿ लोग ಹೇಳಲಿಕ್ಕಾಗೋದಿಲ್ಲ. भी डिफाइन नहीं कर पाएंगे. ಜನರು ಕೂಡ ಗುರುತಿಸ್ಲಿಕ್ಕೆ ಆಗೋದಿಲ್ಲ. कभी कभी थोड़े लोगों को मैं ऐसा देखता हूँ. ಕೆಲವೊಮ್ಮೆ ನಾನು ಸ್ವಲ್ಪ ಜನರಿಗೆ ಹೀಗೆ ನೋಡ್ತೇನೆ, शैतान भी थोड़ा कंफ्यूज हो जाता है. ಸೈತಾನನು ಕೂಡ ಗಲಿಬಿಲಿ ಆಗ್ತಾ ಇರ್ತಾನೆ. ಕೆಲವೊಂದ್ಸಲ ಆತ ಪ್ರೇಯರ್ ಮಾಡ್ತೀನಿ ಈಗ ನನಗೂ ಹೆದರಿಕೆ ಬರ್ತೈತಿ. कई बार तू इतने रो रो कर प्रार्थना करते हो, मुझे भी आप लोगों को देखकर डर आने लगता है. ಮತ್ತೊಂದ್ಸಲ ಬಂದ್ರೆ ನನ್ ಬಾಜುಕ್ ಬಂದ್ ನಿಂತಿರ್ತಿ. और कभी कभी मेरे बाजू में ही आके खड़े रहते हो. ನೀನ್ ಅಲ್ಲೇ ನಿಲ್ಲಿ ಏನ್ ಕ್ಲಿಯರ್ ಮಾಡಿ. आप तू वहाँ है या यहाँ है, मुझे क्लियर कर दे. हालेलुया. हालेलुया. ये देखना चाहिए.
ಇದು ನೋಡ್ಬೇಕಾ? परमेश्वर हमारे बीच में चलना, ಕರ್ತನು ನಮ್ಮ ಮಧ್ಯದಲ್ಲಿ ನಡೆಯುವುದು मिस्र देश से ನೋಡ್ಬೇಕಾ? बाहर आना है। ಐಗುಪ್ತ ದೇಶದಿಂದ ನಾವು ಹೊರಗಡೆ ಬರಬೇಕು. ये लोग बाहर आ गए थे, ಇವರು ಹೊರಗಡೆ ಬಂದ್ಬಿಟ್ಟಿದ್ರು, लेकिन इनके दिल से मिस्र देश नहीं गया। ಆದ್ರೆ ಇವರ ಹೃದಯದಿಂದ ಐಗುಪ್ತ ದೇಶ ಹೋಗ್ಲಿಲ್ಲ. हालेलुया, ಹಾಲೆಲೂಯಾ, हालेलुया, ಹಾಲೆಲೂಯಾ. आज हम पूर्ण तरह से बाहर आएंगे। ಇವತ್ತು ನಾವು ಸಂಪೂರ್ಣ ರೀತಿಯಲ್ಲಿ ಹೊರಗಡೆ और ಬರೋಣ. बाहर आए हैं तो ಹೊರಗಡೆ ಬಂದಿರುವುದಾದ್ರೆ हम हाथ उठा के स्तुति करेंगे, परमेश्वर उस दिन तू मुझे बाहर लेके आया। ನಾವು ಕೈ ಎತ್ತಿ ಸ್ತುತಿಸೋಣ, ಕರ್ತನೆ ಆ ದಿನ ನನ್ನನ್ನು ನೀನು ಹೊರಗಡೆ ತಂದಿದ್ದೀಯಾ. हम समझेंगे कि हमारे सामने चट्टान भी नहीं रुकते। ನಾವು ಯೋಚನೆ ಮಾಡೋಣ, ಬೆಟ್ಟವು ಕೂಡ ನಮ್ಮ ಮುಂದೆ ನಿಲ್ಲಲಿಕ್ಕೆ ಆಗೋದಿಲ್ಲ. कोई समुद्र में नहीं रुकता। ಯಾವ ಸಮುದ್ರ ಕೂಡ ನಿಲ್ಲಲಿಕ್ಕೆ क्यों ಆಗೋದಿಲ್ಲ. नहीं रुकता? ಯಾಕೆ ನಿಲ್ಲಲಿಕ್ಕೆ ಆಗೋದಿಲ್ಲ? समुद्र के ऊपर चलने वाला यीशु मेरे साथ है। ಸಮುದ್ರದ ಮೇಲೆ ನಡೆಯುವ ಯೇಸು ನನ್ನೊಟ್ಟಿಗಿದ್ದಾನೆ. हालेलुया। ಹಾಲೆಲೂಯಾ. लोग मौत से डरते हैं। ಜನರು ಮರಣದಿಂದ ये ಹೆದರ್ತಾರೆ. सब सुनने के बाद लोग दो विचार करते ಈ हैं। ಎಲ್ಲವನ್ನು ಕೇಳಿದ ಮೇಲೆ ಜನರು ಎರಡು ಕಾರ್ಯ ಯೋಚನೆ ಮಾಡ್ತಾರೆ. कुछ भी तकलीफ हमारे जीवन में नहीं रहेगी। ಯಾವುದು ಕಷ್ಟ ನಮ್ಮ ಜೀವಿತದಲ್ಲಿ ಇರೋದಿಲ್ಲ. दूसरा, हम नहीं मरेंगे। ಎರಡನೇದಾಗಿ ನಾವು ಸಾಯೋದಿಲ್ಲ. मैं खुशखबरी में देखता हूँ ಒಂದು ಸಿಹಿ ಸುದ್ದಿಯನ್ನು ನಾನು ಕೊಡ್ತೇನೆ. कि आपको तकलीफ रहेगा, ನಿಮಗೆ ಕಷ್ಟ ಇರ್ತದೆ, लेकिन तकलीफ के ऊपर विजय प्राप्त करने वाला यीशु भी आपके साथ चलेगा। ಆದ್ರೆ ಕಷ್ಟದ ಮಧ್ಯದಲ್ಲಿ ಜಯ ಹೊಂದುವುದಕ್ಕಾಗಿ ಯೇಸು ಕೂಡ ನಿಮ್ಮ ಮಧ್ಯದಲ್ಲಿ ಇರ್ತಾನೆ. मौत सबको है, मौत सबको है, ಮರಣ ಎಲ್ಲರಿಗಿದೆ, लेकिन हम डरते नहीं क्योंकि हम मौत के बाद उसके साथ ही रहने वाले हैं। ನಾವು ಹೆದರುವುದಿಲ್ಲ, ಏಕೆಂದ್ರೆ ಮರಣದ ನಂತರ ಕೂಡ ನಾವು ಆತನೊಟ್ಟಿಗೆನೇ हम ಇರುವವರಾಗಿದ್ದೇವೆ. उसके साथ ही रहने वाले हैं। ನಾವು ಆತನ ಒಟ್ಟಿಗೆನೇ ಇರುವವರಾಗಿದ್ದೇವೆ. तो वो परमेश्वर मेरा परमेश्वर है। ಯಾವಾಗ ಆ ಕರ್ತನು ನನ್ನ ಕರ್ತನಾಗಿರ್ತಾನೋ, हालेलुया, ಹಾಲೆಲೂಯಾ, वो परमेश्वर मेरा ಆ परमेश्वर है, ಕರ್ತನು ನನ್ನ ಕರ್ತನಾಗಿರ್ತಾನೆ. जिसके सामने कुछ भी नहीं चलता, ಯಾರ ಮುಂದೆ ಯಾವ ಕಾರ್ಯವೂ ನಡೆಯುವುದಿಲ್ಲ, कुछ भी नहीं रुक सकता। ಯಾವ ಕಾರ್ಯ ನಿಂತುಕೊಳ್ಳುವುದಿಲ್ಲ. तो स्तुति के योग्य है। ಆತನ ಸ್ತುತಿಗೆ चलिए हम ಯೋಗ್ಯನಾಗಿದ್ದಾನ. खड़े हो जाएंगे। ಬನ್ನಿ ನಾವು ಎದ್ದು ನಿಂತುಕೊಳ್ಳೋಣ. 10 मिनट हम उसकी स्तुति करने 10 वाले ನಿಮಿಷ हैं। ನಾವು ಆತನನ್ನು ಸ್ತುತಿಸಲಿಕ್ಕೆ ಹೋಗ್ತಾ ಇದ್ದೇವೆ. अंतिम भाग ऐसा कहता है, ಕೊನೆಯ ಭಾಗ ಹೀಗೆ ಹೇಳ್ತದೆ. ओके, 114वें स्तोत्र में 114ನೇ ಕೀರ್ತನೆಯಲ್ಲಿ ओके 7वां और 8वां वचन कोई तो एक व्यक्ति पढ़िए कन्नड़ा और मराठी में। 7 ಮತ್ತು 8ನೇ ವಚನ ಯಾರಾದ್ರೂ ಒಬ್ರು ಕನ್ನಡ ಮತ್ತು ಮರಾಠಿಯಲ್ಲಿ ಓದಿಕೊಳ್ಳೋಣ. ओके 114वां स्तोत्र 114ನೇ ಕೀರ್ತನೆ 7 और 8। 7, 8. हाँ, बंडे बंडे खड़क खड़क है ना। चट्टान कैसा रहता है? चट्टान ಬಂಡೆ, ಈ ಶಿಲೆ ಅನ್ನುವಂಥದ್ದು बहुत ಹೇಗಿರ್ತದೆ? हार्ड रहता है। ಅದು ಬಹಳ ಗಟ್ಟಿಯಾಗಿರ್ತದೆ. उसके ऊपर अगर धूप गिर गया इतना गर्म होता है, चल नहीं पाते। ಅದರ ಮೇಲೆ ಬಿಸಿಲು ಬೀಳುವುದಾದ್ರೆ ಇಷ್ಟು ಬಿಸಿ ಆಗ್ತದೆ, ಅದರ ಮೇಲೆ ನಡಿಲಿಕ್ಕೆ ಆಗೋದಿಲ್ಲ. लेकिन उसको भी तोड़ के बदल के एक पुल के जैसा बना देता है। ಅದನ್ನು ಕೂಡ ಒಡೆದು ಒಂದು ನದಿಯ ಹಾಗೆ ಆತನು ये ಮಾಡುವವನಾಗಿದ್ದಾನೆ. प्रॉमिस को पकड़ लो। ಈ ವಚನವನ್ನು ಹಿಡಿದಿಟ್ಟುಕೊಳ್ಳೋಣ. हमारी स्थिति आज चट्टान के जैसे हो सकती ಇವತ್ತು है, ನಮ್ಮ ಪರಿಸ್ಥಿತಿ ಒಂದು ಬಂಡೆ ಹಾಗಿರಬಹುದು, लेकिन God is going to make it like a pool. ಆದ್ರೆ ಕರ್ತನು ಒಂದು ನದಿಯ ಹಾಗೆ ಮಾಡ್ಲಿಕ್ಕಿದ್ದಾನೆ. Okay, who turned the rock into the pool in English. ಯಾರ್ ಬಂಡೆಯನ್ನು ನದಿಯ ಹಾಗೆ ಮಾರ್ಪಡಿಸಿದ ಆತನು, Hard rock into the spring of waters. ಒಂದು ಗಟ್ಟಿಯಾದಂತ ಬಂಡೆಯನ್ನು ಹರಿಯುವ ನದಿಯ ಹಾಗೆ. चलिए यीशु के नाम में ये अभिवचन को पकड़ लो ಯೇಸುವಿನ ನಾಮದಲ್ಲಿ ಈ ವಾಗ್ದಾನ ವಚನವನ್ನು ಹಿಡಿದುಕೊಳ್ಳೋಣ. और कहिए परमेश्वर मेरे जीवन में ये करने वाला है। ಮತ್ತೆ ಹೇಳೋಣ, ಈ ಕಾರ್ಯವನ್ನು ಕರ್ತನು ನನ್ನ ಜೀವಿತದಲ್ಲಿ ಹಾತ್ ಮಾಡ್ತಾ ಉಠಾಕಿ ಇದ್ದಾನೆ. ಕಹಿಯೆ. ಕರಗಳನ್ನೆತ್ತಿ ನಾವು ಹೇಳೋಣ, मेरे जीवन में इस तरह स्थिति बदलने वाली ನನ್ನ है। ಜೀವಿತದಲ್ಲಿ ಇಂಥ ಸ್ಥಿತಿಯನ್ನು ಆತನು ಬದಲಾಯಿಸಲಿಕ್ಕಿದ್ದಾನೆ. चट्टान और एकदम कठिन स्थिति एक पुल के जैसा, नदी के जैसा होने वाली ಬಂಡೆ ಮತ್ತೆ ಒಂದು ಕಠಿಣವಾದ ಸ್ಥಿತಿ ಒಂದು ನದಿಯ ಹಾಗೆ ಹರಿಯುವ ಹಾಗೆ ಮಾಡುವಂತ. हाथ उठाइए और प्रार्थना ಕೈ कीजिए। ಎತ್ತಿ ನಾವು ಪ್ರಾರ್ಥಿಸೋಣ. शिखांदारा बाबा लारा बशंदारे बाबा बाबा बाबा